ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀಮದ್ ಸಿದ್ಧಾಂತ ಶಿಖಾಮಣಿ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ ಸಾರ ಸಂಗ್ರಹ ಶ್ರೀ ಸಿದ್ದೇಶ್ವರ ಸ್ವಾಮಿಗಳಿಂದ 5ನೇ ಪರಿಚ್ಛೇದದ ಶ್ಲೋಕ ಏಕ ಏವ ಶಿವ ಸಾಕ್ಷಾತ್ ಚಿದಾನಂದಮಯೋ ವಿಭು ನಿರ್ವಿಕಲ್ಪೋ ನಿರಾಕಾರೋ ನಿರ್ಗುಣೋ ನಿಷ್ಪ್ರಪಂಚಕ ಅಂತ ಒಂದೇ ಶ್ಲೋಕದಲ್ಲಿ ಪರಮಾತ್ಮನ ಸುಮಾರು 9 ವಿಶೇಷಣಗಳನ್ನು ಒಳಗೊಂಡಂತ ಶ್ಲೋಕ ಇದು. ಅದರ ಪೈಕಿ 7 ವಿಶೇಷಣಗಳನ್ನು ನಾವು ಇಲ್ಲಿಯ ತನಕ ಅಧ್ಯಯನ ಮಾಡೀವಿ. ಇವತ್ತು 8ನೇದ್ದು ನಿರ್ಗುಣ ಅಂತ. ನಿರ್ಗುಣ ಆ ಶುದ್ಧ ಬ್ರಹ್ಮನ ಆಶ್ರಯದಲ್ಲಿರುವ ಆ ಮೂಲ ಪ್ರಕೃತಿ, ಮಾಯೆ, ಶಕ್ತಿ, ಅಜ್ಞಾನ, ಅವಿದ್ಯೆ ಏನಂತೀರಿ, ಅದರೊಳಗೆ 3 ಗುಣಗಳದವ ಹೊರತು ಅದಕ್ಕೆ ಆಶ್ರಯ ಕೊಟ್ಟಂತ ಆಶ್ರಯದಾತನಾದ ಶುದ್ಧ ಬ್ರಹ್ಮನಲ್ಲಿ ಯಾವ ಗುಣಗಳೂ ಇಲ್ಲ. ಅಲ್ಲಿ ಸತ್ವಗುಣ ಇಲ್ಲ, ರಜೋಗುಣ ಇಲ್ಲ, ತಮೋಗುಣ ಇಲ್ಲ. ಅದಕ್ಕೆ ಬಾಹ್ಯ ಅಂತರಿಂದ್ರಿಯಗಳಿಗೆ ಯಾವುದು ಗೋಚರವೋ, ಬಾಹ್ಯ ಮತ್ತು ಅಂತರಿಂದ್ರಿಯಗಳಿಗೆ, ಬಾಹ್ಯ ಇಂದ್ರಿಯಗಳು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಮತ್ತೆ ಅಂತರಿಂದ್ರಿಯ ಅಂತಂದ್ರೆ ಮನ, ಬುದ್ಧಿ, ಚಿತ್ತ, ಅಹಂಕಾರ. ಇವಕ್ಕ ಬಾಹ್ಯ ಮತ್ತು ಅಂತರಿಂದ್ರಿಯಗಳಿಗೆ ಯಾವುದು ಗೋಚರವೋ ಅದು ಸಗುಣ. ಸಗುಣ ಅಂದ್ರೆ ಏನು ಅಂತ ಒಂದು ಅರ್ಥ. ಇದೇನು ಲಕ್ಷಣ, ಸಗುಣದ ಲಕ್ಷಣ ಬರ್ಕೋಬೇಕು ಒಂದ್ ಕಡೆ. ಸಗುಣ ಅಂದ್ರೆ ಏನು ಅಂತ. ಸಗುಣ ಅಂದ್ರೆ ಏನು ಹೇಳ್ರಿ? ಬಾಹ್ಯ ಮತ್ತು ಅಂತರ್, ಬಾಹ್ಯ ಮತ್ತು ಅಂತರ್ ಇಂದ್ರಿಯಗಳಿಗೆ ಯಾವುದು ಗೋಚರವೋ ಅದು ಸಗುಣ. ಯಾರು ಬರ್ಕೊಳಕತ್ತೀರ? ಹೇಳ್ತೀರಾ ಏನ್ ಹಂಗೆ ಮುಂದೋಗದ? ಅದೇನದು ಕೊಳ್ಕಿ ಅಂತೇನ ಬೇರೆ ಬಂದು ಇವತ್ತಾರ ಹೊತ್ತಾಗಿ ಬಂದಾರಲ್ಲ ಕತ್ತೇನೆ ನಾನು. ಸಗುಣ ಅಂದ್ರೆ ಯಾವುದು ಅಂತಂದ್ರೆ ಬಾಹ್ಯ ಮತ್ತು ಅಂತರಿಂದ್ರಿಯಗಳಿಗೆ ಯಾವುದು ಗೋಚರವೋ ಅದು ಸಗುಣ. ಈಗ ನಿಮ್ದೇನದ ಇಷ್ಟಲಿಂಗ, ಅದು ಸಗುಣನೋ ನಿರ್ಗುಣನೋ? ಸಗುಣ. ಎಲ್ಲಾ ಮೂರ್ತಿಗಳೆಲ್ಲ ಸಗುಣನೇ. ಕಣ್ಣಿಗೆ ಕಾಣಿಸ್ತಿರ್ಬೇಕು. ಅಂತರಿಂದ್ರಿಯಗಳಿಗೂ ಅದು ಭಾವಕ್ಕೆ ಬರಬೇಕು. ಬಾಹ್ಯ ಮತ್ತು ಅಂತರಿಂದ್ರಿಯಗಳಿಗೆ ಯಾವುದು ಗೋಚರವೋ ಅದು ಸಗುಣ. ಕಾಲ ಪ್ರವಾಹದಲ್ಲಿ ಪರಿವರ್ತನ ಹೊಂದುವುದೆಲ್ಲವೂ ಸಗುಣ. ಸಗುಣ ಏನಾಗ್ತದ? ಪರಿವರ್ತನೆ ಹೊಂದುತ್ತದದು, ಒಂದೇ ತರ ಇರಂಗಿಲ್ಲ. ಈಗಿದ್ದದ್ದು ಅದು ಹಂಗೆ ಇರ್ತದೇನ್ರಿ? ಇಷ್ಟಲಿಂಗ ಎಷ್ಟೋ ಸಾರಿ ಕಂತಿ ಕುಂದಿರ್ಸ್ಬೇಕಾಗ್ತದ, ಭಿನ್ನ ಆತಿರ್ತದ. ಅದ ಹಂಗೆ ಮತ್ತ ಸೀಳಿದಂಗೆ ಮತ್ತ ಅದಕ್ಕೆ ಕಂತಿ ಕೂಡಿಸ್ಬೇಕಾಗ್ತದ. ಇದ್ದಂಗೆ ಇರಲ್ಲ ಅದು ಸಗುಣ. ಕಾಲ ಪ್ರವಾಹದಲ್ಲಿ ಪರಿವರ್ತನೆ ಹೊಂದುವುದೆಲ್ಲವೂ ಸಗುಣ. ಸಗುಣದ ಲಕ್ಷಣ ಎಷ್ಟು ಚಂದ ಬರ್ದಾರ. ಈ ಪೃಥ್ವಿಯಿಂದ ಮಹಾಪ್ರಕೃತಿಯವರೆಗೆ
ಗೊತ್ತಾಯ್ತಾ? ಈ ಪೃಥ್ವಿಯಿಂದ ಮಹಾಪ್ರಕೃತಿ ಅಂದ್ರೆ ಮೂಲ ಪ್ರಕೃತಿ, ಶುದ್ಧ ಬ್ರಹ್ಮನಲ್ಲಿರುವ ಮೂಲ ಪ್ರಕೃತಿ, ಅಲ್ಲಿಯವರೆಗೆ ಇರುವ ಎಲ್ಲಾ ತತ್ವಗಳು ಸದಾ ಪರಿಣಾಮಗೊಳ್ಳುತ್ತಿರುವುದರಿಂದ ಅವೆಲ್ಲ ಗುಣಸಹಿತ. ನೋಡ್ರಿ, ಮೂಲ ಪ್ರಕೃತಿ ಶಬ್ದ ಏನ್ ಬಳಸ್ಯಾರ ಅವರು? ಮಹಾಪ್ರಕೃತಿ ಅಂದಾರ ಅದಕ್ಕೆ. ಮಹಾದೇವ ಅಂದಂಗ ಮಹಾದೇವಿ, ಮಹಾಪ್ರಕೃತಿ ಅದು. ಎಲ್ಲ ತತ್ವಗಳು ಏನದಾವ, 36 ತತ್ವ, 48 ತತ್ವ, ಏನೇನ್ ಅಂತಾರ, ಅವೆಲ್ಲ ಏನದಾವ? ಸಗುಣ ಅದಾವ, ಸದಾ ಪರಿಣಾಮಗೊಳ್ಳುತ್ತಿರ್ತಾವ. ಸತ್ವ, ರಜ, ತಮ ಗುಣಾನ್ವಿತ. ಅವೆಲ್ಲದ್ರೊಳಗೂ ಸತ್ವ, ರಜ, ತಮ ಗುಣಗಳಿರ್ತಾವ. ಪರಮಾತ್ಮ ಹೆಂಗದನಪ್ಪ? ಇವೆಲ್ಲದಕ್ಕೂ ಆಶ್ರಯ ಕೊಟ್ಟ ಪರಮಾತ್ಮ ಹೆಂಗದನ? ನಿರ್ಗುಣ. ಅವನು ನಿರ್ಗುಣ ಅದನ. ಇಂದ್ರಿಯ ಅವೇದ್ಯ, ಅವ ನಿರ್ಗುಣ ಅದನ. ಮತ್ತ ಇಂದ್ರಿಯಗಳಿಗೆ ಅಂತಃಕರಣಕ್ಕೂ ವೇದ್ಯ ಆಗಂಗಿಲ್ಲ, ಮತ್ತೆ ಬಾಹ್ಯಕರಣಗಳಿಗೂ ವೇದ್ಯ ಆಗಂಗಿಲ್ಲ. ಇಂದ್ರಿಯಗಳಿಗೆ ಅವೇದ್ಯನಾಗನ, ಮತ್ತ ಆತ ನಿರ್ಗುಣ ಅದನ. ಮನಕ್ಕೆ ಅಗೋಚರ, ಮನಸ್ಸಿಗೂ ಅವನು ತಿಳಿವಿಗೆ ಬರಂಗಿಲ್ಲ. ಪ್ರಕೃತಿಗೆ ಪರ, ಗುಣಮಂಡಲದಾಚೆ ವ್ಯಾಪಿಸಿರುವ ಮಹಾಸತ್ಯ. ಪ್ರಕೃತಿಗೆ ಪರ. ಮತ್ತೇನದ? ಸತ್ವ, ರಜ, ತಮ ಗುಣ ಮಂಡಲದ ಆಚೆ. ಸತ್ವ, ರಜ, ತಮ ಗುಣಮಂಡಲ ಅಂದ್ರೆ ಯಾವುದು? ಪ್ರಕೃತಿ, ಮಹಾಪ್ರಕೃತಿ. ಆ ಮಹಾಪ್ರಕೃತಿಯಿಂದ ಆಚೆ ವ್ಯಾಪಿಸಿರುವ ಮಹಾಸತ್ಯ ಅವ ಶುದ್ಧ ಬ್ರಹ್ಮ. ಪ್ರಕೃತಿಗೆ ಪರ ಅಂದ್ರೆ ಏನದು? ಪರ ಅಂದ್ರೆ ಶ್ರೇಷ್ಠ. ಪರಬ್ರಹ್ಮ, ಪರಶಿವ ಅಂತಿರಿಲ್ಲ. ಪ್ರಕೃತಿಗಿಂತ ಪರ ಅಂದ್ರೆ ಪ್ರಕೃತಿಗಿಂತ ಶ್ರೇಷ್ಠವಾದದ್ದು. ಆ ಪ್ರಕೃತಿ ಒಳಗೆ ಸತ್ವ, ರಜ, ತಮ ಏನದವ, ಆ ಗುಣಗಳಿಂದ ಆಚೆಗೆ ವ್ಯಾಪಿಸಿದ್ದು ಅಂತ ಮಹಾಸತ್ಯ ಏನದಲ್ಲ, ಆ ಪರಮಾತ್ಮ ನಿರ್ಗುಣ. ಏನ್ರಿ? ಈಗ ಶುದ್ಧ ಬ್ರಹ್ಮನ ಆಶ್ರಯದಲ್ಲಿ ಮೂಲ ಪ್ರಕೃತಿ ಆದ, ಅದಕ್ಕೆ ಮಹಾಪ್ರಕೃತಿ ಅಂತ ಇವ್ರು ಬಳಸ್ಯಾರ ಶಬ್ದ. ಆ ಪ್ರಕೃತಿ ಒಳಗೆ ಏನದ? ಸತ್ವ, ರಜ, ತಮ ಗುಣಗಳವ. ಅಟ್ಟವೆಲ್ಲ ಹೊಸು ಒಂದೊಂದ್ ತರ ಅಜ್ಞಾನನೇ ಅವು ಮೂರು. ಸತ್ವ, ರಜ, ತಮ ಎಲ್ಲ ಒಂಥರ ಅಜ್ಞಾನನೇ ಅವು. ಆದ್ರೆ ಸತ್ವಗುಣದ ಏನ್ ವಿಶೇಷತೆ ಅಂತಂದ್ರ, ಈ ಒಂದು ಬ್ರಹ್ಮಜ್ಞಾನ ಪಡ್ಕೊಳಕ್ಕ ಅಂತಃಕರಣ ಹದ ಆಗೋದಕ್ಕೆ ಅದು ಸತ್ವಗುಣ ಹೆಚ್ಚಿನ ಮಹತ್ವ ಸಿಗ್ತವ, ಪ್ರಧಾನ. ಆದ್ರೆ ಅದು ಏನ್ ಮಾಡ್ತದ ಸತ್ವಗುಣ? ಬ್ರಹ್ಮಜ್ಞಾನ ಪಡ್ಕೊಂಡು ಅಲ್ಲಿ ಒಂದು ಅಟ್ಯಾಚ್ಮೆಂಟ್ ಕ್ರಿಯೇಟ್ ಮಾಡ್ತದ ಸತ್ವಗುಣ. ಅದೇ ಅದರ ಸಮಸ್ಯೆ. ಇಷ್ಟು ಲಿಂಗದ ಮೇಲೆ ಇಷ್ಟು ಲಿಂಗ ಪೂಜೆ ಮಾಡ್ಕೋತ, ಲಿಂಗ ಅಂದ್ರೆ ಏನಂತ ತಿಳ್ಕೊಬೇಕಾದ್ರೆ ಲಿಂಗ ಪೂಜೆ ಮಾಡ್ಕೋರಪ್ಪ ಅಂತಂದ್ರೆ ಅದು ಇಷ್ಟ ಲಿಂಗ ಏಟ್ ಅರ್ಥ ಆಗ್ತದ, ಏಟ್ ಬಿಡ್ತದ, ಆ ಲಿಂಗಕ್ಕೆ ಅಟ್ಯಾಚ್ಮೆಂಟ್ ಬರ್ತದ. ಇಷ್ಟ ಲಿಂಗ ಬಿಟ್ಟು ಇರ್ಲಕ್ ಆಗ್ಲಾರ್ದಂಗ. ಈ ವಿಚಾರ ಸಾಗರದ ಮೂಲಕ ನೀವು ಬ್ರಹ್ಮಜ್ಞಾನ ಪಡ್ಕೊಂಡಿರಿ ಅಂತಂದ್ರ ನಿಮ್ಮ ಬ್ರಹ್ಮಜ್ಞಾನಕ್ಕೆ ಅಡ್ಡಿ ಆಗದ ಯಾವ್ದಂದ್ರೆ ವಿಚಾರ ಸಾಗರದ ಮೇಲಿನ ಅಭಿಮಾನ, ಆ ಪಾಠ ಹೇಳ ಮಾಸ್ತರ್ನ ಮೇಲಿನ ಅಭಿಮಾನ, ಆ ಗ್ರಂಥ ಕರ್ತೃವಿನ ಮೇಲಿನ ಅಭಿಮಾನ. ಇದೆಲ್ಲ ಸತ್ವಗುಣದ ಕೆಲಸ ಇದು. ಅದನ್ನು ದಾಟ್ಬೇಕಂತಾರ. ಸತ್ವಗುಣ ಏನ್ ಮಾಡ್ತದ? ಗುರುಗಳಂತೇಳಿ ಗೌರವ ಕೊಡು, ಪಾದ ಪೂಜೆ ಮಾಡು, ಹಿಂಗ ಅವರಿಗೆ ಧನ್ಯತಾ ಭಾವ ಇರ್ಬೇಕಪ್ಪ. ಇದೆಲ್ಲ ಬೆಳೆಸ್ತದ. ಇದನ್ನ ಏನ್ ಮಾಡ್ಬೇಕು? ಇದನ್ನ ದಾಟಿ ಹೋಗ್ಬೇಕಂತ. ಇನ್ನ ಇದಕ್ಕಿಂತ ಮ್ಯಾಲ ಇನ್ನ ದೊಡ್ಡದೊಂದು ಮಟ್ಟ ಅದ, ಆ ಮಟ್ಟಕ್ಕೆ ಹೋಗ್ಬೇಕು.
ಇದು ನಿರ್ಗುಣ ಆಯ್ತು. ನೆಕ್ಸ್ಟ್ 9ನೇದು ಲಾಸ್ಟದ್ದು ಈ ಶ್ಲೋಕದೊಳಗೆ ಏನಂದ್ರೆ ನಿಷ್ಪ್ರಪಂಚಕ. ನಿಷ್ಪ್ರಪಂಚಕ ಅಂತಂದ್ರ ಮಾಯಾಕಲ್ಪಿತವಾದುದು ಪ್ರಪಂಚ. ಈ ಪ್ರಪಂಚ ಹೆಂಗದ? ಮಾಯಾಕಲ್ಪಿತವಾಗುತ್ತದ. ಕೆಲ ಕ್ಷಣ ತೋರಿ ಎಲ್ಲಿಯೋ ಮಾಯವಾಗುವ ಈ ಪ್ರಪಂಚ ಭಾಸ ಮಾತ್ರ. ಭಾಸ ಅಂದ್ರೆ ಒಂದು ಪ್ರತಿಬಿಂಬ ಇದ್ದಂಗಷ್ಟೇ. ಇದು ಎಲ್ಲೋ ತೋರಿ ಎಲ್ಲೋ ಮಾಯ ಆಗ್ತದ. ಕಣ್ಣಿಗೆ ಕಂಡು ಮನಸ್ಸಿಗೆ ಮರುಳುಗೊಳಿಸಿ ಅಡಗಿ ಹೋಗುವ ಈ ಸಂಸಾರ ಭ್ರಮೆ, ಇದು ಒಂದು ಭ್ರಮೆ ಮಾತ್ರ. ಈ ಸಂಸಾರ ಕನಸು ಅಂತ ತಿಳ್ಕೊ ಅಂತ ಹೇಳ್ಯಾರಲ್ಲ, ವಿಷಮ ಸಂಸಾರವಿದನು ಕನಸೆಂದರಿ ಅಂತ. ಇದು ಒಂದು ಭ್ರಮೆ ಮಾತ್ರ. ಪರಮಾತ್ಮ ಹೆಂಗದನಂದ್ರೆ ಮಾಯಾತೀತ ಅದನು. ಪ್ರಪಂಚ ಮಾಯಾ ಕಲ್ಪಿತ ಅದ, ಆದ್ರೆ ಪರಶಿವ ಏನದನ ಮಾಯಾತೀತ ಅದನ. ಅವ ಪರಮ ಸತ್ಯ ಅದನ, ನಿತ್ಯ ನಿರಾಮಯ. ನಿರಾಮಯ ಅಂದ್ರೆ ಏನ್ರಿ? ನಿರಾಮಯ ಅಂದ್ರೆ ಏನ್ ಅರ್ಥ ಏನಾರು ಗೊತ್ತದೇನು? ನೋಡಮ್ನಿಂದ ಶಬ್ದ ಕೇಳಿ ಅವಾಗವಾಗ, ಆದ್ರೆ ಅದು ಏನಂತ ತಿಳ್ಕೊಳಕ್ ಹೋಗಿಲ್ಲ ನಾವು. ನಿರಾಮಯ ನಿರಾಮಯ ಅಂತಂದ್ರ ನಿರ್ದೋಷಿ. ನಿರ್ದೋಷಿ, ನಿರ್ಮಲ, ನಿರಂಜನ ಇದ್ದಂಗ, ನಿರ್ಮಲ. ನಿರಾಮಯ ಅಂದ್ರೆ ಬೇನೆ ಇಲ್ಲದವ, ನಿರ್ದೋಷಿ, ನಿರ್ಮಲ, ಹಿಂಗೆಲ್ಲ ಬರ್ತದ. ನಿರಾಮಯ ಮತ್ತೇನದನ? ಕಣ್ಣು ಕಾಣದು, ಅವನನ್ನು ಮನಸ್ಸು ಕಲ್ಪಿಸದು. ಆದ್ದರಿಂದ ಆ ಪರಮಾತ್ಮ ಏನು ನಿಷ್ಪ್ರಪಂಚ ರೂಪ. ಪ್ರಪಂಚ ಅಂದ್ರೆ ಕಣ್ಣಿಗೆ ಗೋಚರ ಆಗಂತದಕ್ಕೆ ಪ್ರಪಂಚ ಅಂತೀವಿ. ಅವ ಕಣ್ಣಿಗೆ ಗೋಚರ ಆಗಂಗಿಲ್ಲ. ಮನಸ್ಸಿನಿಂದ ಕಲ್ಪನೆಗೆ ಬರಂಗಿಲ್ಲ. ಮತ್ತೆ ಹೆಂಗ್ ತಿಳ್ಕೋಬೇಕು? ಅವ ಕಣ್ಣಿಗೆ ಕಾಣಂಗಿಲ್ಲ ಅಂದ್ರೆ ಅವನಿಗೆ ಹೆಂಗ್ ತಿಳ್ಕೋಬೇಕು? ಹೆಂಗ್ ತಿಳ್ಕೊತೀರಿ? ಮತ್ತೆ ನಿಮ್ ಕಣ್ಣಿಗೆ ಕಾಣಲ್ಲ, ಮಾತಿಗೆ ನಿಲ್ಕಲ್ಲ, ಮನಸ್ಸಿಗೆ ಗೋಚರ ಆಗಂಗಿಲ್ಲ ಅಂತಂದ್ರೆ ಅವನಿಗೆ ಹೆಂಗ್ ತಿಳ್ಕೊತೀರಿ ನೀವು? ನಿಮ್ಮಿಂದ ಭಿನ್ನ ಇಲ್ಲವ. ನಿಮ್ಮ ಕಣ್ಣು ನೋಡ್ಲಕತ್ತದಂದ್ರ ಅವ ಎದ್ದದಕ್ಕೆ ಆ ಕಣ್ಣು ನೋಡ್ಲಕತ್ತವ. ಕಣ್ಣಿನ ಕಣ್ಣಾಗಿ ಅದನವ, ಕಣ್ಣಿನೊಳಗೆ ಅದನ. ಕಣ್ಣಿನ ಕಣ್ಣಾಗಿ ಅವ ಇದ್ದಿದ್ದಿಲ್ಲ ಅಂತಂದ್ರೆ ನೀವು ಈ ಪ್ರಪಂಚ ನೋಡ್ಲಕ್ ಸಾಧ್ಯ ಇಲ್ಲ. ಮನಸ್ಸಿನ ಮನಸ್ಸಾಗಿ ಅದನವ. ಮನಸ್ಸಿನ ಮನಸ್ಸಾಗಿ ಅವ ಇದ್ದದ್ದಕ್ಕ ನೀವು ಸಂಕಲ್ಪ ವಿಕಲ್ಪ ಮಾಡ್ಲಕ್ ಸಾಧ್ಯ ಆಗ್ಯದ. ಆ ಮನಸ್ಸಿನ ಮನಸ್ಸಾಗಿ ಅವ ಇದ್ದಿದ್ದಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಮತ್ತೆ ಅವನಿಗೆ ಅನುಭವಿಸುವ ವಿಧಾನ ಹೆಂಗ? ಅವ ನಿಷ್ಪ್ರಪಂಚಕ, ಪ್ರಪಂಚದಾಗ ಇದ್ದದ್ದು ಎಲ್ಲ ಒಟ್ಟು ನಿಮ್ಗೆ ಅನುಭವಿಸ್ಲಕ್ ಬರ್ತದ. ಅವನಿಗೆ ಅನುಭವಿಸುವ ವಿಧಾನ ಹೆಂಗ? ಏನ್ ಸ್ಟೆಪ್ ಅದು? ನಮ್ಮ ಮೂಲಕವೇ ಅವ ಅನುಭವಿಸ್ತಾನ. ನಮ್ಮೊಳಗಿದ್ದವ ಏನ್ ಅನುಭವಿಸ್ತಾನ ಅದೇ ಅವ ಅನುಭವಿಸ್ತಾನ. ನಾವು ಅವನನ್ನ ಅನುಭವಿಸುವುದಕ್ಕೆ ನಮ್ಮ ಅಂತಃಕರಣ ಹದ ಆದಾಗ
ಅವನನ್ನು ಅನುಭವಿಸುವಷ್ಟು ನಮ್ಮ ಅಂತಃಕರಣ ಹದ ಆದಾಗ ಅವನೇ ನಮ್ಮ ಅನುಭವಕ್ಕೆ ಬರ್ತಾನ. ನಾವು ಹೋಗಿ ಅವನಿಗೆ ಅನುಭವಿಸ್ತೀವಿ ಅಂದ್ರೆ ಆಗಂಗಿಲ್ಲ. ಅವನೇ ನಮ್ಮ ಅನುಭವಕ್ಕೆ ಬರ್ಲಕ್ ತಯಾರದನ. ನಿಮ್ಮ ಬಾಗಿಲ ಕಿಟಕಿ ಹೊರಗೆ ಗಾಳಿ ಬೆಳಕ ಹೆಂಗ ಒಳಗ್ ಬರ್ಲಕ್ ತಯಾರದ, ಆದ್ರೆ ಕಿಟಕಿ ಬಾಗಿಲು ತೆರಿಲಾರ್ದಕ್ಕೆ ಅದು ಹೊರಗೆ ನಿಂತದ. ಕಿಟಕಿ ಬಾಗಿಲು ತೆರೆದ್ರೆ ಅದು ಹೆಂಗ್ ಒಳಗ್ ಬರ್ತದ, ಹಂಗ ಆ ಅನುಭವ ಅವನೇ ನಿಮ್ಮ ಅನುಭವ ಕೊಡ್ಲಕ್ ಬರ್ತಾನ. ಆದ್ರ ನೀವು ಅದನ್ನ ಪಡ್ಕೊಳ್ಳಂತ ಯೋಗ್ಯತೆ ನಿಮ್ಮಲ್ಲಿರ್ಬೇಕು. ಅವನಿಗೆ ಅನುಭವಿಸ್ತೀವತ್ತು ಆದ್ರೆ ಅವ ಎಂದೂ ಸಿಗಲ್ಲ. ಅವನೇ ನಮ್ಮ ಅನುಭವಕ್ಕೆ ಬರ್ತಾನ. ಅದಕ್ಕೆ ಮತೀನಲ್ಲ ಕೈ. ನಮ್ಮ ಬುದ್ಧಿಲಿಂತ ಅವನಿಗೆ ತಿಳ್ಕೊಬೇಕಂತೀವಿ, ನಮ್ಮ ಮಾತಿಲಿಂತ ಅವನು ಅರ್ಥ ಮಾಡಿಕೊಡ್ಬೇಕಂತೀವಿ, ನಮ್ಮ ಮನುಷ್ಯನಿಂದ ಆತನವನ್ನ ಅನುಭವಿಸ್ಬೇಕಂತೀವಿ. ಅದು ಎಂದೂ ಸಾಧ್ಯ ಇಲ್ಲ. ನಾವು ಅರಿಯಬೇಕು ಅಂತ ಆದ್ರೆ ಅದು ಅರಿಸಿಕೊಳ್ಳುವ ವಸ್ತು ಆಯ್ತಂದ್ರೆ ಅದು ಆತ್ಮ ಅಲ್ಲೇ ಅಲ್ಲ. ಅದು ಅರಿಯುವ ವಸ್ತು, ಅದದು ಅರಿಸಿಕೊಳ್ಳುವ ವಸ್ತು ಅಲ್ಲದು. ಆ ಅರಿಯುವ ವಸ್ತು ಹೆಂಗ ನಮ್ಮ ಅರಿವಿಗೆ ಬರ್ತದಂತಂದ್ರ ನಮ್ಮ ಅಂತಃಕರಣ ಹದ ಆದಾಗ ಅದೇ ನಮ್ಮ ಅರಿವಿಗೆ ಬರ್ತದೆ. ಕಿಟಕಿ ಮೂಲಕ ಬೆಳಕು ಬಂದ್ರ ಆ ಬೆಳಕಿನಾಗ ನಿಮ್ಗೆ ಏನೆಲ್ಲ ಕಾಣಿಸ್ತದಿಲ್ಲ, ನೋಡ್ಲಕ್ ಬರ್ತದಿಲ್ಲ. ಆ ಬೆಳಕ ಕಿಟಕಿ ತೆರೆದ ಮೇಲೆ ಅದಕ್ಕೆ ಹೋಗಿ ಕರಿತೀರ ನೀವು, ಬಾರಪ್ಪ ಬಾಗ್ಲ ತೆರೆದೀನಿ, ಕಿಟಕಿ ತೆರೆದೀನಿ, ಬಾ ಗಾಳಿ ಬಾ ಬೆಳಕು ಅಂತೇಳಿ. ಹಂಗಿಲ್ಲ, ಅದು ಒಳಗೆ ಬರ್ಲಕ್ ರೆಡಿದಾಗದ. ಆದ್ರೆ ನಾವು ಅದನ್ನ ಪಡ್ಕೋಬೇಕಾದ್ರೆ ಕಿಟಕಿ ಬಾಗ್ಲ ತೆಗೆದಿಲ್ಲ. ಹಿಂಗದ. ಮತ್ತೆ ನೆಕ್ಸ್ಟ್ ಶ್ಲೋಕ. ಅನಾದ್ಯ ವಿದ್ಯಾ ಸಂಬಂಧಾತ್ ತದಂಶೋ ಜೀವನಾಮಕಃ ದೇವ ತಿರ್ಯಂಗ್ ಮನುಷ್ಯಾದಿ ಜಾತಿ ಭೇದೇ ವ್ಯವಸ್ಥಿತಃ ಮಾಯಿ ಮಹೇಶ್ವರಸ್ತೇಷಾಂ ಪ್ರೇರಕೋ ಹೃದಯ ಸಂಸ್ಥಿತಃ ಅಂತ. ಏನ್ ಹಿಂಗಂದ್ರ ಭಾಷ್ಯ ಅಂತಂದ್ರ ಅನಾದಿ ವಿದ್ಯಾ ಸಂಬಂಧಾತ್ ತದಂಶೋ ಜೀವನಾಮಕಃ. ಈ ಶ್ಲೋಕಕ್ಕ ಏನ್ ಮಾಡ್ಯಾರ, ಭಾಷ್ಯ ಆರಂಭದಲ್ಲಿ ಒಂದು ವಚನ ಬರೆದಾರ ಅವರು. ಪರಮಂಗೆ ಪ್ರಕೃತಿ ಸಂಘದಿಂದ ಜೀವಭಾವ, ಆ ಜೀವಂಗೆ ಅಂಗನೇಯರ ಸಂಘದಿಂದ ರವನವ ನರಕ, ರವರವ ನರಕದಿಂದ ದುಃಖ ಹೇತು, ದುಃಖ ಹೇತುವಿನಿಂದ ನಾನಾ ಯೋನಿಯ ಜನನ. ಇದು ಕಾರಣ ನಾನಾ ಯೋನಿಯಲ್ಲಿ ಜನಿಸುವ ಪ್ರಕೃತಿಯ ಸಂಘ ಬಿಡದವಂಗೆ ಮುಕ್ತಿಯಲ್ಲಿ ಅದು ಸಿಮ್ಮಲಿಗೆಯ ಚನ್ನರಾಮ ಅಂತ. ಚನ್ನರಾಮ ಏನಿದು ವಚನ ಅಂತಂದ್ರೆ ಸಿಮ್ಮಲಿಗೆ ಚನ್ನರಾಮ ವಚನ. ಪರಮಾತ್ಮನು ಅದ್ವಯ ಚಿದಾಕಾಶ, ಅವನಲ್ಲಿ ಅಭಿನ್ನತೆಯೆಂದಿರುವ ಶಕ್ತಿಯು ವಿದ್ಯೆ ಮಾಯೆ, ಶಕ್ತಿಯು ವಿದ್ಯೆ ಮಾಯೆ ಎಂಬ ಎರಡು ರೂಪ ತಾಳಿತ್ತು ನೋಡ್ರಿ. ಮಾಯೆ ಅಂದ್ರೆ ಅವಿದ್ಯೆ, ವಿದ್ಯೆ ಅಂತಂದ್ರೆ ಅಭೇದ ತತ್ವ, ಅಖಂಡ ಬ್ರಹ್ಮ. ನೀವು ಜ್ಞಾನ ಅಂತಿರಲ್ಲ, ಬ್ರಹ್ಮ ಜ್ಞಾನ, ಅದು ವಿದ್ಯೆ. ಅದು ನೀವು ಏನು ಜ್ಞಾನ ಪಡ್ಕೊಂಡ್ರು ಅದನ್ನೇನದ ಅವಿದ್ಯೆ ಇನ್ನೊಂದು ಭಾಗ ಅಷ್ಟೇ. ಎಷ್ಟು ಎತ್ತರಿಸ್ತಾರೆ ಇದನ್ನು ತತ್ವ. ಪರಮಾತ್ಮನು ಅದ್ವಯ ಚಿದಾಕಾಶ, ಅವನಂತದ್ದು ಇನ್ನೂ ಒಂದು ಇಲ್ಲೇ ಇಲ್ಲ, ಅದು ಜ್ಞಾನಾಕಾಶ.
ಆ ಚಿದಾಕಾಶದೊಳಗ, ಚಿದಾಕಾಶ ಅಂದ್ರೆ ಚಿತ್ ಅಂತಂದ್ರೆ ಅರಿವಿನ ಆಕಾಶ, ಅಲ್ಲಿ ಏನದಪ್ಪ ಅಂದ್ರೆ ಅಭಿನ್ನತೆಯಿಂದ ಇರುವ ಶಕ್ತಿ. ಆ ಪರಮಾತ್ಮನಲ್ಲಿ ಅಭಿನ್ನತೆಯಿಂದ ಇರುವ ಶಕ್ತಿ ಏನದ, ಆ ಶಕ್ತಿನ ಎರಡು ಭಾಗ, ಒಂದು ವಿದ್ಯೆ, ಇನ್ನ ಒಂದು ಮಾಯೆ ಎಂಬ ಎರಡು ರೂಪ ತಾಳೆ. ವಿದ್ಯೆಯು ಅಭೇದ ತತ್ವ, ಮಾಯೆಯು ಭೇದ ತತ್ವ. ವಿದ್ಯೆಯಿಂದ ಶಿವ ಸಾಮರಸ್ಯ ಸಿದ್ಧಿ, ಮಾಯೆಯಿಂದ ಭೇದ ಭಾವ. ಇವೆರಡರ ಸಮ್ಮಿಶ್ರದಿಂದ ಕಂಡು ಬಂದುದೇ ಅವಿದ್ಯೆ ಎಂಬ ಪ್ರಕೃತಿ. ಭಾಷ್ಯ ಹೆಂಗದ? ವಿದ್ಯೆ ಮತ್ತು ಮಾಯೆಗಳಂತೆ ಇದೂ ಕೂಡ ಅನಾದಿ. ಪರಶಿವ ಚೈತನ್ಯವು ಈ ಅನಾದಿ ಅವಿದ್ಯೆಯೊಂದಿಗೆ ಸಂಬಂಧಗೊಂಡ ಕ್ಷಣವೇ ಜೀವಭಾವ ಮೂಡಿತು. ಒಂದು ರೂಪಕದಿಂದ ಹೇಳುವುದಾದರೆ, ಆರ್ದ್ರ ಇಂಧನದಲ್ಲಿ ಹೊಗೆಯಿಲ್ಲ, ಬರೀ ಅಗ್ನಿಯಲ್ಲಿ ಹೊಗೆಯಿಲ್ಲ, ಹಸಿಯಾದ ಕಟ್ಟಿಗೆಯಲ್ಲಿ ಅವೆರಡೂ ಕೂಡಿದಾಗ ಹೊಗೆಯ ತೋರಿಕೆ. ಅಗ್ನಿ ಆಗ ಧೂಮ ವಿಶಿಷ್ಟ. ಹಾಗೆ ಅವಿದ್ಯೆಯಲ್ಲೂ ಜೀವಭಾವ ಇಲ್ಲ, ಚೈತನ್ಯದಲ್ಲೂ ಜೀವಭಾವ ಇಲ್ಲ. ದೇಹ ಮತ್ತು ಮನಸ್ಸು ಎಂಬ ನಿಲಯದಲ್ಲಿ ಅವೆರಡೂ ಸಂಧಿಸಿದಾಗ ಏನಾಯ್ತು? ಜೀವಾತ್ಮನ ಆವಿರ್ಭಾವ, ಅವಿದ್ಯಾ ವಿಶಿಷ್ಟ ಚೈತನ್ಯದ ಅಭಿವ್ಯಕ್ತಿ. ನೋಡ್ರಿ, ಜೀವ ಹೆಂಗ್ ಸೃಷ್ಟಿ ಆಯ್ತು ಅಂತ ಹೇಳಕತ್ತಾರ. ಬರ್ಕೋಬೇಕಿವೆಲ್ಲ. ಪರಮಾತ್ಮ ಅದ್ವಯ ಚಿದಾಕಾಶ, ಸಚ್ಚಿದಾನಂದ, ಅವನೇನು ಸಮಸ್ಯೆ ಇಲ್ಲ. ಅವನಲ್ಲಿ ಅಭಿನ್ನತೆಯಿಂದಿರುವ ಶಕ್ತಿ ಅಂದ್ರೆ ಮೂಲ ಪ್ರಕೃತಿ. ಆ ಶಕ್ತಿ ಏನಾಯ್ತು? ವಿದ್ಯೆ ಮತ್ತು ಅವಿದ್ಯೆ ಎಂಬ ಎರಡು ರೂಪ ತಾಳಿತು. ವಿದ್ಯೆ ಏನ್ ಮಾಡ್ತು? ಬ್ರಹ್ಮಜ್ಞಾನ. ಮತ್ತೇನದು ವಿದ್ಯೆ ಅಂದ್ರೆ? ಬ್ರಹ್ಮಜ್ಞಾನ ಏನ್ ಮಾಡ್ತು? ಈ ವಿದ್ಯೆ ಅಭೇದ ತತ್ವ, ಅಖಂಡ ತತ್ವ ಹೇಳ್ತು. ಮಾಯೆ ಏನ್ ಮಾಡ್ತು? ಭೇದ ತತ್ವ. ಎಲ್ಲದ್ರಾಗೂ ಅಭೇದ ಭೇದ ಅದಾವ್ರಿ. ಭೇದ ಅಭೇದ, ಭೇದ ಅಭೇದ, ಎಲ್ಲದ್ರಾಗೂ ಭೇದ ಅಭೇದ. ಆ ಅಭೇದ ತತ್ವ ಇದ್ದದ್ದು ವಿದ್ಯೆ, ಮಾಯೆ ಏನಾಯ್ತು? ಭೇದ ತತ್ವ. ಈಗ ಬೇರು ಒಂದೇ ಇರ್ತದಲ್ರಿ, ಕಾಂಡ ಒಂದೇ ಇರ್ತದ ಇಲ್ಲ? ಅದು ಅಭೇದ ತತ್ವ. ಮುಂದ ಕಾಂಡ ಬೇರು ಬಳಸ್ಕೊಂಡು ನಾನಾ ರೀತಿ ತೊಂಗೆ, ರೆಂಬೆ, ಕೊಂಬೆಗಳಾಗ್ತಾವಲ್ಲ, ಅವು ಭೇದ ತತ್ವ. ಎರಡೂ ಬೇಕೇ. ಒಂದಾಗಿರೋ ತತ್ವನೂ ಬೇಕು, ಅನೇಕ ಆಗ ತತ್ವನೂ ಬೇಕು, ಒಂದೇನಾದ್ರು ಸೃಷ್ಟಿ ಆಗ್ಬೇಕಾದ್ರೆ. ವಿದ್ಯೆಯಿಂದ ಏನಾಯ್ತಪ್ಪ ಅಂದ್ರೆ ಶಿವ ಸಾಮರಸ್ಯ ಸಿದ್ಧಿ. ಅದೇನ್ ಲಿಂಗಾಂಗ ಸಾಮರಸ್ಯ ಸಿದ್ಧಿ ಅಂತಿರಲ್ಲ, ಜೀವ ಶಿವನಾಗುವುದು, ಅಂಗ ಲಿಂಗವಾಗುವುದು, ಶಿವಯೋಗ ಇದೆಲ್ಲ ಆಗ್ತಾವ. ಮತ್ತ ಶಿವಯೋಗ ಸಾಧನೆ ಮಾಡಿರತ್ತೇಳಿ ಎಲ್ಲ ಒಟ್ಟು ಒಂದೇ ಬಳಕೆ ಮಾಡಕ್ ಬರ್ತದೇನ್ರಿ? ಬ್ರಹ್ಮ ಒಂದೇ, ಅಖಂಡ ಒಂದೇ ಅದ, ಸರ್ವ ವ್ಯಾಪಕ, ವಿಭು, ಪ್ರಭು ಅಂತ ಹೇಳಿಕೆ ನೀವು ಅಖಂಡವಾಗಿ ಅಭೇದವಾಗಿ ಎಲ್ಲದರಾಗೂ ನಾನೇ ಅದೀನಿ, ನನ್ನೊಳಗೆ ಎಲ್ಲ ಆದ ಅಂತೇಳಿ ತಿಳ್ಕೊಂಡ ಮೇಲೂ ಕೂಡ ವ್ಯಾವಹಾರಿಕ ಪ್ರಪಂಚದೊಳಗೆ ಭೇದ ಭಾವ ರೂಢಿ ಮಾಡ್ಕೋಬೇಕಾ ಬೇಡ? ನಿಮ್ಮ ಜೀವನದಾಗ ಎರಡು ರೂಢಿ ಆವ ಇಲ್ಲ? ಭೇದ ಭಾವ ಮತ್ತು ಅಭೇದ ಭಾವ ಎರಡು ಆವ ಇಲ್ಲ? ಏನು ಒಂದೇ ಅದ ಅಭೇದ ಭಾವ? ಕೆಲವೊಂದು ಪ್ರಸಂಗದಲ್ಲಿ ಅಭೇದ ಭಾವ, ಕೆಲವೊಂದು ಪ್ರಸಂಗದಲ್ಲಿ ಭೇದ ಭಾವ. ಆ ಭೇದ ಭಾವ ಇದ್ದದ್ದು ಮಾಯೆ ಅಥವಾ ಮೂಲ ಪ್ರಕೃತಿ. ಇನ್ನ ಇತ್ತು ವಿದ್ಯೆ ಅಂತಂದ್ರೇನು? ಅಭೇದ ಭಾವ.
ಈ ವಿದ್ಯೆಯಿಂದ ಏನಾಯ್ತು? ಶಿವ ಸಾಮರಸ್ಯ ಸಿದ್ಧಿ, ಮಾಯೆಯಿಂದ ಭೇದ ಭಾವ. ಇವೆರಡರ ಸಮ್ಮಿಶ್ರದಿಂದ, ಯಾವೆರಡರ ಸಮ್ಮಿಶ್ರದಿಂದ? ಮಾಯೆ ಮತ್ತು ವಿದ್ಯೆ. ಇವು ಎರಡರಿಂದ ಸಮ್ಮಿಶ್ರ ಆಗಿ ಅವಿದ್ಯೆ ಅಂತ ಬಂತು. ಆ ಅವಿದ್ಯೆ ಎನ್ನುವುದು ಒಂದು ಪ್ರಕೃತಿ, ಮೂಲ ಪ್ರಕೃತಿ ಬೇರೆ, ಈ ಪ್ರಕೃತಿ ಬೇರೆ. ಈ ಅವಿದ್ಯೆ, ವಿದ್ಯೆ ಮತ್ತು ಮಾಯೆಗಳಂತೆ ಇದು ಕೂಡ ಅನಾದಿ. ಇದು ಕೂಡ ಅನಾದಿ. ಅವಿದ್ಯೆಯೊಂದಿಗೆ ಸಂಬಂಧಗೊಂಡ ಕ್ಷಣವೇ ಜೀವಭಾವ ಮೂಡಿತು. ಪರಶಿವ ಈ ಅವಿದ್ಯೆಯ ಜೊತೆಗೆ ಸಂಬಂಧ ಹೊಂದಿದಾಗ ಜೀವಭಾವ ಬಂತು. ಒಂದು ರೂಪಕದಿಂದ ಹೇಳುವುದಾದರೆ, ರೂಪಕ ಅಂದ್ರೆ ದೃಷ್ಟಾಂತ. ಆರ್ದ್ರ ಇಂಧನದಲ್ಲಿ ಹೊಗೆ ಇಲ್ಲ. ಆರ್ದ್ರ ಅಂತಂದ್ರೆ ನೀರ್ ಹಾಕಿ ಆರಿಸ್ಬಿಟ್ಟದ್ದು. ನೀರ್ ಹಾಕಿ ಅದರಾಗೂ ಹೊಗೆ ಇಲ್ಲ. ಮತ್ತೆ ಪೂರ್ತಿ ಬೆಂಕಿ ಹತ್ತಿ ದಗ ದಗ ಉರಿಯುವಂತ ಅಗ್ನಿ ಒಳಗ ಕೆಂಡ ಆಗಿರ್ತದೆ, ಅಲ್ಲಿನೂ ಹೊಗೆ ಇಲ್ಲ. ಹೊಗೆ ಎಲ್ಲಿ ಬರ್ತದಂದ್ರೆ ಹಸಿಯಾದ ಕಟ್ಟಿಗೆಯಲ್ಲಿ ಅವೆರಡು ಕೂಡಿದಾಗ ಹೊಗೆ ತೋರಿಕೆ. ಹೀಗಾಗಿ ಅಗ್ನಿ ಆಗ ಧೂಮ ವಿಶಿಷ್ಟ. ಅದೇ ರೀತಿ ಅವಿದ್ಯೆಯಲ್ಲಿ ಜೀವಭಾವ ಇಲ್ಲ, ಚೈತನ್ಯದಲ್ಲೂ ಜೀವಭಾವ ಇಲ್ಲ. ದೇಹ ಮತ್ತು ಮನಸ್ಸು ಎಂಬ ನಿಲಯದಲ್ಲಿ, ದೇಹ ಮತ್ತು ಮನಸ್ಸು ಏನದ? ಅವೆರಡು ಒಂದು ಮನೆಯೊಳಗ ಸೇರಿದಾಗ, ಸಂಧಿಸಿದಾಗ ಜೀವಾತ್ಮನ ಆವಿರ್ಭಾವ. ಚೈತನ್ಯ ಮತ್ತು ಅವಿದ್ಯೆಗಳು ಎರಡು ಈಗ ಮದುವೆ ಮಾಡ್ಕೊಂಡು ಗಂಡ ಹೆಂಡತಿ ಒಂದು ಮನೆ ಮಾಡ್ಕೊಂಡಿರ್ತಾರ ಇಲ್ಲ? ಹಂಗ ಈ ಚೈತನ್ಯ ಮತ್ತು ಅವಿದ್ಯೆಯರ ಸಂಸಾರ ಎಲ್ಲಿ ನಡೀತದಪ್ಪ? ಎಲ್ಲಿ ನಡೀತದ್ರಿ? ಚೇತನ ಮತ್ತು ಅವಿದ್ಯೆಯರ ಸಂಸಾರ ಎಲ್ಲಿ ನಡೀತದ? ದೇಹ ಮತ್ತು ಮನಸ್ಸು ಎಂಬ ಮನೆಯಲ್ಲಿ. ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರಗಳೇ ಈ ಚೇತನ ಮತ್ತು ಅವಿದ್ಯೆಯರ ಸಂಸಾರ ಮಾಡುವ ಮನೆಯರು. ಅಲ್ಲಿ ಏನು ಹುಡ್ತದ? ಜೀವಾತ್ಮ ಅನ್ನೋ ಒಬ್ಬ ಹುಡ್ತಾನ. ಜೀವ ಹೆಂಗ್ ಹುಡ್ತದೆ ಹೇಳಕತ್ತಾರ? ಅವಿದ್ಯಾ ವಿಶಿಷ್ಟ ಚೈತನ್ಯದ ಅಭಿವ್ಯಕ್ತಿನೇ ಜೀವಾತ್ಮ. ಉಲ್ಟಾ ಹೇಳ್ಬೇಕು ಈಗ ಮಾತ್ ನಾವು. ಜೀವಾತ್ಮ ಹೆಂಗ್ ಹುಡ್ತಾನಪ್ಪ ಅಂತಂದ್ರೆ, ಚೇತನ ಮತ್ತು ಅವಿದ್ಯೆ ಅವರಿಬ್ಬರ ಸಂಬಂಧದಿಂದ ಜೀವ ಹುಟ್ಟತಾನ. ಅವರಿಬ್ಬರು ಎಲ್ಲಿ ಸಂಬಂಧ ಹೊಂದುತ್ತಾರ? ಗಂಡ ಹೆಂಡತಿ ಎಲ್ಲಿ ಸಂಬಂಧ ಹೊಂದುತ್ತಾರ್ರಿ? ಮನೆಗೆ ಹೊಂದುತ್ತಾರ, ಎಲ್ಲಿ ಹೊರಗೆ ಹೊಂದುತ್ತಾರ? ರೋಡ್ ಮೇಲೆ. ಹಂಗ ಈ ಚೇತನ ಮತ್ತು ಅವಿದ್ಯೆ ಎನ್ನುವರು ಇವರಿಬ್ಬರು ಸಂಬಂಧ ಎಲ್ಲಿ ಅಂತಂದ್ರೆ ದೇಹ ಮತ್ತು ಮನಸ್ಸು, ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ ಎನ್ನುವ ಮನೆಗಳಲ್ಲಿ, ನಿಲಯದಲ್ಲಿ ಚೇತನ ಮತ್ತು ಅವಿದ್ಯೆ ಅನ್ನೋರು ಸಂಧಿಸ್ತಾರ. ಆ ಅವಿದ್ಯೆ ಹೆಂಗ್ ಹುಟ್ಟುತ್ತದಪ್ಪ ಅಂತಂದ್ರೆ ಎದರಿಂದ ಹುಡ್ತದ? ವಿದ್ಯೆ ಮತ್ತು ಮಾಯೆ ಎಂಬ ಎರಡು ತತ್ವಗಳ ಸಮ್ಮಿಶ್ರದಿಂದ ಅವಿದ್ಯೆ ಹುಟ್ಟುತ್ತದ. ವಿದ್ಯೆ ಅಂತಂದ್ರೇನು? ಶಿವ ಜೀವ ಸಾಮರಸ್ಯ ಸಿದ್ಧಿ ಏನದಲ್ಲ, ಶಿವನ ಜೊತೆಗೆ ಸಮರಸ. ಶಿವ ಸಾಮರಸ್ಯ ಸಿದ್ಧಿ ಅಂತಂದ್ರೆ ಏನದು? ಶಿವನಲ್ಲಿ ಒಂದು ಸಮರಸ ಅದಲ್ಲ, ಸಿದ್ಧಿ. ಅದು ಏನಂತಂದ್ರೆ ಅಖಂಡ ಭಾವ, ಅದ್ರಾಗೇನು ಅಭೇದ. ಮತ್ತೆ ಮಾಯೆ ಅನ್ನೋದು ಏನದಪ್ಪ ಅಂದ್ರೆ ಭೇದ ಭಾವ.
ಆ ಭೇದ ಮತ್ತು ಅಭೇದ ಎರಡೂ ಸೇರಿದಾಗೆ ಏನಾಗ್ತದ? ಅವಿದ್ಯೆ ತಯಾರಾಗ್ತದೆ. ತಿಳ್ಕೊಳಕತ್ತೀರಿ ಇದು ಶ್ಲೋಕದ ಅರ್ಥ? ಪರಮಾತ್ಮ ಅಂತ ಒಬ್ಬ ಅದಾನ, ಅಖಂಡ ಪರಮಾತ್ಮ ಅಂತ ಒಬ್ಬ ಅದಾನ. ಆ ಪರಮಾತ್ಮನಲ್ಲಿ ಒಂದು ಶಕ್ತಿ ಅದ. ನಿಮ್ಮೊಳಗೂ ಒಂದು ಶಕ್ತಿ ಆದ ಇಲ್ಲ? ಹಂಗ ಪರಮಾತ್ಮನೊಳಗೂ ಒಂದು ಶಕ್ತಿ ಆದ. ಆ ಶಕ್ತಿ ಏನ್ ಮಾಡ್ತದ? ವಿದ್ಯೆ ಮತ್ತು ಮಾಯೆ ಅಂತೇಳಿ ಎರಡು ರೂಪ ತಾಳ್ತದ. ಆ ಎರಡು ರೂಪ ತಾಳಿದ್ರಾಗ ವಿದ್ಯಾ ಅಂದ್ರೆ ಏನದ? ಅಖಂಡ ತತ್ವ, ಅದು ಅಭೇದ ತತ್ವ, ಎಲ್ಲ ಕಾಲ, ಎಲ್ಲ ದೇಶ, ಎಲ್ಲ ವಸ್ತುಗಳಲ್ಲಿ ಇರಂಥದ್ದು, ಸರ್ವವ್ಯಾಪಕ. ಮಾಯೆ ಅಂತೇನದ? ಅದು ಭೇದ ಭಾವ. ಅದಕ್ಕೆ ವಿದ್ಯೆಯಿಂದ ಶಿವ ಸಾಮರಸ್ಯ, ಒಂದೇ ಅಖಂಡ ಭಾವ, ಅದು ಶಿವ ಸ್ವರೂಪ. ಅದು ಅದ್ರಾಗ ಏನು ಇದನ್ನೇ ಇಲ್ಲ. ಮಾಯೆ ಅನ್ನೋದೇನದ? ಆ ಶಿವನಿಂದ ಭಿನ್ನ, ಶಿವನಿಂದ ಜಗತ್ತು ಭಿನ್ನ, ಶಿವನಿಂದ ಜೀವರು ಭಿನ್ನ. ಶಿವ ಏನ್ರಿ? ಏನ್ ತಿಳ್ಕೋಬೇಕು? ನೀವೇನೋ ಮಾತಾಡ್ತೀರಿ, ಕೇಳೋನ ಗಪ್ಪಾಗ್ಬಿಡ್ತೀರಿ. ಏನು ಅನ್ಲಕತ್ತೀರಿ ಕಾಡಪ್ಪ ಅವ್ರು? ಹೇಳ್ರಿ. ಹಲೋ, ಮತ್ ಮ್ಯೂಟ್ ಮಾಡಿ ಮಾತಾಡ್ಲಕತ್ತಾರೇನೋ? ಏನೋ ಡೌಟ್ ಮಾಡ್ಕೊಳಕತ್ತೀರ? ಏನೋ ಕೇಳಕತ್ತೀರಿ ಕ್ವಶನ್? ಏನ್ರಿ? ಏನ್ ಡೌಟ್? ಮ್ಯೂಟ್ ಆಯ್ತು. ಏನ್ ಕ್ವಶನ್ ಹೇಳ್ರಿ? ಮ್ಯೂಟ್ ಬಿಡ್ರಿ, ಚಾಲು ಮಾಡಿರಲ್ಲ. ಏನ್ ಕೇಳ್ಬೇಕು? ಏನೋ ಕ್ವಶನ್ ಕೇಳಕತ್ತಿರಲ್ಲ. ನೀವ್ ಏನ್ ಕ್ವಶನ್ ಕೇಳಕತ್ತೀರಿ ಕೇಳ್ರಿ, ಮ್ಯೂಟ್ ಬಿಡ್ರಿ. ನಂದು ಮ್ಯೂಟ್ ಆಗ್ಯದ. ನಂದು ಮ್ಯೂಟ್ ಆಗ್ಯದ. ಹಾ, ಕರೆಕ್ಟ್. ನಮ್ಮದು ಮ್ಯೂಟ್ ಆಗ್ಯದ ನೀವ್ ಹೇಳ್ತೀರಿ, ನಿಮ್ಮದು ಮ್ಯೂಟ್ ಆಗ್ಯದ ನೀವ್ ಹೇಳಕತ್ತೀರಿ. ನಾನ್ ಹಂಗೆ ಹೇಳಕತ್ತೀನಿ, ಹಂಗೆ. ಏನಾಗ್ಯದ ಈಗ ತಿಳಿತು. ಪರಮಾತ್ಮ ಅದ್ವಯ ಚಿದಾಕಾಶ, ಅವ ಒಂದು ವಿಶಾಲವಾದ ಜ್ಞಾನಾಕಾಶ. ಅವ ಎಲ್ಲವನ್ನು ಬಲ್ಲವ, ಎಲ್ಲವನ್ನು ಬಲ್ಲಂತ ಪರಮಾತ್ಮ. ಆ ಪರಮಾತ್ಮನಲ್ಲಿ ಒಂದು ಶಕ್ತಿ ಆದ. ಆಯ್ತು, ಇಷ್ಟನೇ ಒಂದನೇ ಸ್ಟೆಪ್ ತಿಳ್ಕೊಂಡ್ರೆ, ತಿಳ್ಕೊಂಡ ಮೇಲೆ ಆ ಶಕ್ತಿ ಏನ್ ಮಾಡ್ತದ? ಲೀಲೆ ಮಾಡಬೇಕಾದಾಗ ಎರಡು ಭಾಗ ಆಗ್ತದ. ಹೆಂಗಂತಂದ್ರ, ಯಾವುದೇ ಬೀಜ ಬಿತ್ತಿದ್ರಿ ಅಂತಂದ್ರ ಮೊದಲು ಮೊಳಕೆ ಹೊಡೆದಾಗ 2 ಎಲಿಗಟ್ಲೆ ಬರ್ತಾವಿಲ್ಲ ಹೊರಗೆ. ಮೊದಲು ಒಂದ್ 2 ಎಲಿ ಬರ್ತಾವಲ್ರಿ ಮೊಳಕೆ ಹೊಡೆದಾಗ. ಹಂಗ ಇಲ್ಲೇನಾಗ್ತದ? ಒಂದು ವಿದ್ಯೆ, ಇನ್ನ ಒಂದು ಮಾಯೆ ಅಂತ ಬರ್ತದೆ. ಆ ವಿದ್ಯೆ ಮತ್ತು ಮಾಯೆ ಏನಾದ
ಆ ವಿದ್ಯೆ ಮತ್ತು ಮಾಯೆ ಏನದವ ಅಂತಂದ್ರೆ ವಿದ್ಯೆ ಏನದ ಅಭೇದ ತತ್ವ. ಅಲ್ಲಿ ಭೇದನೇ ಇಲ್ಲ, ಶಿವ ಸಾಮರಸ್ಯ. ಶಿವ ಒಬ್ಬನೇ ಶಿವ ಅದನ, ಅವನೇ ಎಲ್ಲ ಕಡೆ ಅದನ. ಇದೆ ಶಿವ ಸಾಮರಸ್ಯ ಸಿದ್ಧಿ. ವಿದ್ಯೆಯ ಹೆಂಗದಪ್ಪ ಅಂದ್ರೆ ಹಿಂಗ, ವಿದ್ಯೆಯಿಂದ ಈ ಶಿವ ಸಾಮರಸ್ಯ ಸಿದ್ಧಿ ಅಖಂಡ ತತ್ವ. ಮತ್ತೇನಾಯ್ತು, ಮಾಯೆ ಏನದ ಭೇದ ತತ್ವ. ವಿದ್ಯೆ ಒಳಗೇನದ ಅಭೇದ ತತ್ವ, ಅಖಂಡ ತತ್ವ. ಮಾಯೆಯೊಳಗ ಭೇದ ತತ್ವ. ನಿಮ್ಗೇನರೇ ಶಿವ ಸಾಮರಸ್ಯ ಸಿದ್ಧಿ ಆಗಬೇಕು ಅಂತಂದ್ರೆ ವಿದ್ಯೆಯಿಂದ ಆಗ್ತದೆ. ಬ್ರಹ್ಮಜ್ಞಾನದಿಂದಲೇ ಜೀವ ಶಿವನಾಗುವುದು, ಅಂಗಲಿಂಗವಾಗುವುದು. ಮತ್ತ ಮಾಯೆಯಿಂದ ಏನಾಗ್ತದಪ್ಪ ಅಂದ್ರೆ ಭೇದ ಭಾವ. ನಾನು ಬೇರೆ, ದೇವರು ಬೇರೆ, ನಾನು ಬೇರೆ, ಜಗತ್ತು ಬೇರೆ, ನಾನು ಬೇರೆ, ಜೀವರುಗಳು ಬೇರೆ, ಆ ದೇವರೇ ಬೇರೆ, ಜಗತ್ತೇ ಬೇರೆ. ಜಡ ಜಡ ಭೇದ, ಜಡ ಜೀವ ಭೇದ, ಜಡ ಈಶ್ವರ ಭೇದ ಹಿಂಗದವಲ್ರಿ. ಜೀವ ಈಶ್ವರ ಭೇದ, ಜೀವ ಜಡ ಭೇದ ಹಿಂಗೆಲ್ಲದವಲ್ಲ. ಇದೆಲ್ಲ ಭೇದ ತತ್ವ ಏನದ ಮಾಯೆಯಿಂದ. ಇಲ್ಲೇನಾಯ್ತು, ಅವಿದ್ಯೆ ಅನ್ನೋದು ಎದರಿಂದ ಹುಟ್ಟುತ್ತಪ್ಪ ಅಂತಂದ್ರೆ, ಅವಿದ್ಯೆ ಅಂದ್ರೆ ಪ್ರಕೃತಿ. ಮೂಲ ಪ್ರಕೃತಿಗೆ ಅವರು 2-3 ಹೆಸರು ಕೊಟ್ರಿ. ಈಗ ಮೂಲ ಪ್ರಕೃತಿಗೆ ಒಂದು ಮಹಾಪ್ರಕೃತಿ ಅಂದ್ರು, ಮಹಾಪ್ರಕೃತಿನೂ ಅಂದ್ರು. ಮತ್ತೇನಂದ್ರು, ಈಗೇನನ್ಲಕತ್ತಾರ, ಅವಿದ್ಯೆ ಅನ್ಲಕತ್ತಾರ. ಎಲ್ಲ ಒಟ್ಟು ಅದ್ರಾಗೆ ಅವಿದ್ಯೆ ಅನ್ಲಕತ್ತಾರ. ಅದೇ ಮೂಲ ಪ್ರಕೃತಿ. ಅದಕ್ಕೆ ಅವಿದ್ಯೆ ಅಂದ್ರೆ ಮೂಲ ಪ್ರಕೃತಿ. ಹೀಗಾಗಿ ಏನಾಯ್ತು, ವಿದ್ಯೆ ಮತ್ತು ಮಾಯೆಗಳಂತೆ ವಿದ್ಯೆನೂ ಅನಾದಿ, ಮಾಯನೂ ಅನಾದಿ. ಆ ಮಾಯೆಗೂ ಆದಿ ಇಲ್ಲ, ವಿದ್ಯೆಗೂ ಆದಿ ಇಲ್ಲ. ಅವುಗಳಂತೆ ಅವಿದ್ಯೆನೂ ಅನಾದಿ, ಮೂಲ ಪ್ರಕೃತಿನೂ ಅನಾದಿ. ಹೀಗೆ ತಿಳ್ಕೋಬೇಕು. ತಿಳ್ಕೊಂಡು ಇದು ಕೂಡ ಅನಾದಿ ಅಂದ್ರೆ ಇದು ಅಂದ್ರೆ ಪರಶಿವ ಚೈತನ್ಯವು ಈ ಅನಾದಿ ಅವಿದ್ಯೆಯೊಂದಿಗೆ ಸಂಬಂಧಗೊಂಡ ಕ್ಷಣವೇ ಜೀವಭಾವ ಮೂಡಿತು. ಪರಶಿವ ಚೈತನ್ಯ ಏನಾಯ್ತು, ಈ ಅವಿದ್ಯೆಯನ್ನು ಅನಾದಿಯೊಂದಿಗೆ ಸಂಬಂಧಗೊಂಡಾಗ ಜೀವಭಾವ ಮೂಡಿತು. ಅವೆರಡು ಎಲ್ಲಿ ಸಂಬಂಧಗೊಂಡು ಅಂತಂದ್ರ, ಈ ಮನುಷ್ಯನ ದೇಹ ಅಂತೇನದಲ್ಲ, ಇವನ ದೇಹ, ಇವನ ಮನಸ್ಸಿನಲ್ಲಿ ಆ ಮೂಲ ಅವಿದ್ಯೆ ಮತ್ತು ಮೂಲ ಚೇತನ ಅವೆರಡು ಏನ್ ಮಾಡ್ತಾವ, ಸಂಬಂಧ ಹೊಂದುತ್ತವ. ಸಂಬಂಧ ಹೊಂದಿದಾಗ ಜೀವಾತ್ಮ ಆವಿರ್ಭಾವ ಆಗ್ತದ. ಅದಕ್ಕೆ ಅವಿದ್ಯಾ ವಿಶಿಷ್ಟ ಚೇತನದ ಅಭಿವ್ಯಕ್ತಿ. ಜೀವ ಅಂದ್ರೆ ಶಕ್ತಿ ವಿಶಿಷ್ಟ ಅಂತೇನಂತಿರಲ್ಲ, ಅದೇ ಜೀವ. ಶಕ್ತಿ ವಿಶಿಷ್ಟ ಚೇತನ ಅಂದ್ರೆ ಶಿವ. ಶಕ್ತಿ ವಿಶಿಷ್ಟ ಶಿವನ ಅಭಿವ್ಯಕ್ತಿ ಅಂದ್ರೆ ಜೀವ. ಜೀವ ಹೆಂಗ್ ತಯಾರಾಗ್ಯಾನ ಅನ್ನೋ ವಿಷಯ ಹೇಳ್ತಾರೆ. ಹೋಯ್ತ ತಲೆಗ ಹೆಂಗ್ ಹೇಳ್ರಿ, ಏನ್ ತಿಳ್ಕೊಂಡ್ರಿ, ಬರ್ಕೊಂಡ್ರಿ ಒಂದ್ ಕಡೆ. ಮೂಲದಲ್ಲಿ ಏನ್ ಮಾಡ್ರಿ, ಪರಮಾತ್ಮ ಸತ್ಚಿತ್ ಆನಂದ ನಿತ್ಯ ಪರಿಪೂರ್ಣ ಚಿದಾಕಾಶ. ಅವನಿಗೆ ಯಾರು ಹಿಡಿಯೋರಿಲ್ಲ, ನೋಡೋರಿಲ್ಲ, ಮಾಡೋಕ್ಕಾಗಲ್ಲ. ಅಲ್ಲೇನು ವ್ಯವಹಾರ ಇಲ್ಲ. ಅವನೊಳಗೊಂದು ಶಕ್ತಿ ಅದ. 2ನೇ ಸ್ಟೆಪ್. ಇದು ನೀಟಾಗಿ ಬರ್ಕೋಬೇಕು.
ಭಾಷ್ಯ ಸಿದ್ದೇಶ್ವರ ಸ್ವಾಮಿಗಳು ಭಾಷ್ಯ ಅದ, ಸಾಮಾನ್ಯ ಅಲ್ಲ. ಭಾಷ್ಯ ನೀಟಾಗಿ ಬರ್ಕೊಳ್ರಿ. 4 ಸಾಲ ಕಲೀರಿ, ಪರ್ಫೆಕ್ಟ್. ಹೆಂಗಿದು ಒಂದೊಂದೇ ಸಾಲ್ ಕಲ್ಕೋರಿ, ಪರ್ಫೆಕ್ಟ್ ಕಲ್ಕೋರಿ, ಬಹಳ ಬೇಡ. ಪರಮಾತ್ಮನ ಬಗ್ಗೆ ಅಂತೂ ನಿಮಗ ಪಾಯಿಂಟ್ ನಂಬರ್ 1, ಪರಮಾತ್ಮನು ಅದ್ವಯ ಚಿದಾಕಾಶ, ಅವ ಸಚ್ಚಿದಾನಂದ, ಏಕಂ ಏವಂ ಏನೇನಂತೀರನ್ರಿ, ಅದಕ್ಕೇನು ತೊಂದರೆ ಇಲ್ಲ. ಆ ಪರಮಾತ್ಮನಲ್ಲಿ ಅಭಿನ್ನತೆಯಿಂದ ಒಂದು ಶಕ್ತಿ ಇದೆ. 2ನೇ ಪಾಯಿಂಟ್, ಆ ಪರಮಾತ್ಮನಲ್ಲಿ ಅಭಿನ್ನತೆಯಿಂದ ಒಂದು ಶಕ್ತಿ ಇದೆ. ಇದು 2ನೇ ಪಾಯಿಂಟ್. 3ನೇ ಪಾಯಿಂಟ್ ಏನದ, ಆ ಶಕ್ತಿಯು ಲೀಲೆ ಮಾಡುವಾಗ, ಲೀಲೆ ಅಂದ್ರೆ ಸೃಷ್ಟಿ ಸ್ಥಿತಿ ಲಯ ಅಂತ ಲೀಲೆ ಮಾಡ್ಬೇಕಂದಾಗ ಏನಾಗ್ತದ, 2 ಭಾಗವಾಗುತ್ತದೆ. ಒಂದನೇ ಭಾಗ ಯಾವುದು? ವಿದ್ಯೆ. 2ನೇ ಭಾಗ ಮಾಯೆ. ವಿದ್ಯೆ ಮತ್ತು ಮಾಯೆ ಏನ್ ಬರ್ಕೊಂಡ್ರಿ? ಪರಮಾತ್ಮನು ಅದ್ವಯ ಚಿದಾಕಾಶ, ಆ ಪರಮಾತ್ಮನಲ್ಲಿ ಅಭಿನ್ನತೆಯಿಂದ ಒಂದು ಶಕ್ತಿ ಇದೆ. 2ನೇ ಪಾಯಿಂಟ್ ಆಯ್ತು. 3ನೇ ಪಾಯಿಂಟು, ಆ ಶಕ್ತಿಯು ಲೀಲೆ ಮಾಡುವಾಗ ಅಂದ್ರೆ ಸೃಷ್ಟಿ ಸ್ಥಿತಿ ಲಯ ಮಾಡುವಾಗ 2 ಭಾಗವಾಗುತ್ತದೆ. ಒಂದು ವಿದ್ಯೆ ಮತ್ತು 2ನೇದು ಮಾಯೆ. ನೀನು 4ನೇ ಪಾಯಿಂಟ್ ಏನ್ ಬರ್ಕೋಬೇಕು? ವಿದ್ಯೆದೇನ್ ಕೆಲಸಪ್ಪ ಅಂತಂದ್ರೆ, ವಿದ್ಯೆ ವಿದ್ಯೆ ಏನದದು? ಅಭೇದ ತತ್ವ. ಅಭೇದ ತತ್ವ ಅಂದ್ರೆ ಒಬ್ಬನೇ ಪರಮಾತ್ಮ, ಆತ ಸರ್ವ ವ್ಯಾಪಕ. ಇದು ಫಿಕ್ಸ್. ವಿದ್ಯೆ ಮತ್ತ 5ನೇ ಪಾಯಿಂಟ್ ಏನದ? ಮಾಯೆ ಅಂತೇನದ? ಅಲ್ಲಿದು ವಿಚಾರ ಸಾಗರದಂದು ಮಾಯೆ ಬಿಡ್ರಿ, ಇಲ್ಲಿ ಏನ್ ಹೇಳ್ತಾರೆ ಇದು ಕೇಳ್ರಿ. ಇಲ್ಲಿ ಇದು ಮಾಯೆ ಏನದ ಅಂತಂದ್ರೆ ಭೇದ ಭಾವ ತತ್ವ. ಭೇದ ತತ್ವ. ಮಾಯೆ ಭೇದ ತತ್ವ. ಈ ಭೇದ ಮತ್ತು ಅಭೇದ ಎರಡೂ ಕೂಡಿ ಭೇದ ಅಭೇದ. ಪಾಯಿಂಟ್ ನಂಬರ್ 6, ಅಭೇದವಾದ ವಿದ್ಯೆ ಮತ್ತು ಭೇದ ಉಳ್ಳ ಮಾಯೆಯರ ಸಮ್ಮಿಶ್ರದಿಂದ ಅವಿದ್ಯೆ ತಯಾರಾಯ್ತು. ಆ ಅವಿದ್ಯೆನೇ ಮೂಲ ಪ್ರಕೃತಿ.
ಪರಮಾತ್ಮನಿಗೂ ಈ ಮೂಲ ಪ್ರಕೃತಿಗೂ ಮಧ್ಯದಲ್ಲಿರುವ ಸಂಬಂಧಗಳು ಹೇಳಿದ್ರು ಈಗ ಅವರು. ಆ ವಿದ್ಯೆನೇ ಮೂಲ ಪ್ರಕೃತಿ. ಶುದ್ಧ ಬ್ರಹ್ಮನಿಗೂ ಮತ್ತು ಮೂಲ ಪ್ರಕೃತಿಗೂ ಇರುವ ಸಂಬಂಧ ಅವಿದ್ಯೆನೇ ಮೂಲ ಪ್ರಕೃತಿ. ಈಗೇನಾಯ್ತು? ಪಾಯಿಂಟ್ ನಂಬರ್ 8, ವಿದ್ಯೆಯು ಅನಾದಿ, ಮಾಯೆಯೂ ಅನಾದಿ. ವಿದ್ಯೆ ಮತ್ತು ಮಾಯೆ ಎರಡು ಸೇರಿ ಅಂತ ಏನಾಗ್ಯದ? ಅವಿದ್ಯೆ. ಅವಿದ್ಯೆ. ಅವಿದ್ಯೆ ಅಂದ್ರೆ ಮೂಲ ಪ್ರಕೃತಿ. ಇದು ಕೂಡ ಅನಾದಿ. ಅವಿದ್ಯೆ ಅಂದ್ರೆ ಮೂಲ ಪ್ರಕೃತಿಗಂತ ಇಲ್ಲಿ ಆ ಶಬ್ದ ಬಳಸ್ಯಾರ ಅವರು ಭಾಷ್ಯದಲ್ಲಿ. ಅದು ಮೂಲ ಪ್ರಕೃತಿನೂ ಅನಾದಿ. ಇಲ್ಲಿಗೆ ಬಂದು ನಿಂದಿರ್ಬೇಕೀಗ. ಪರಮಾತ್ಮ ಪಾಯಿಂಟ್ ನಂಬರ್ 1, ಪರಮಾತ್ಮನು ಅದ್ವಯ ಚಿದಾಕಾಶ ಸಚ್ಚಿದಾನಂದ. ಏನಾರ ಬರ್ಕೊಳ್ರಿ, ಪರಮಾತ್ಮನ ಲಕ್ಷಣ ಬೇಕಾದಷ್ಟು ಗೊತ್ತವ ನಿನಗೆ, ಬರೀ. ಆಮೇಲೆ ಪಾಯಿಂಟ್ ನಂಬರ್ 2, ಆ ಪರಮಾತ್ಮನಲ್ಲಿ ಅಭಿನ್ನತೆಯಿಂದ ಒಂದು ಶಕ್ತಿ ಇದೆ. ಆ ಪರಮಾತ್ಮನೊಳಗೆ ಒಂದು ಶಕ್ತಿ ಅದ. ನಿಮ್ಮ ಶಕ್ತಿನೂ ನಿಮ್ಮ ಜೊತೆಗೆ ಅಭಿನ್ನತೆಯಿಂದ ಅದ, ಭಿನ್ನತೆಯಿಂದ ಅದ? ನಿಮ್ ಜೊತೆಗೆ ಅದ ಇಲ್ಲ ನಿಮ್ ಶಕ್ತಿ? ಏನ್ ಮನೆಗೆ ಎಲ್ಲರೂ ಇಟ್ಟು ಹೋಗ್ತೀರ? ಎಲ್ಲಿಗಾರ ಹೋಗಕ್ ಬರೋಗ ಯಾರಿಗಾರ ಕೊಟ್ಬಿಡ್ತೀರ? ಅದು ನಿಮ್ ಜೊತೆಗೆ ಅದ, ನಿಮ್ ಶಕ್ತಿ. ಪರಮಾತ್ಮನು ಅದ್ವಯ ಚಿದಾಕಾಶ ಸಚ್ಚಿದಾನಂದ. ಆ ಪರಮಾತ್ಮನಲ್ಲಿ ಅಭಿನ್ನತೆಯಿಂದ ಒಂದು ಶಕ್ತಿ ಇದೆ. ಇದು 2ನೇ. ಮುಂದೆ 3ನೇ ಪಾಯಿಂಟ್ ಏನಪ್ಪಾ ಅಂದ್ರ, ಆ ಶಕ್ತಿ ಏನ್ ಮಾಡ್ತದ? ಲೀಲೆ ಮಾಡ್ಲಾರ್ದಾಗ ಸುಮ್ಮ ಪರಮಾತ್ಮನ ಜೊತೆಗೆ ಇದ್ದು ಇಲ್ಲದಂಗಿರ್ತದ. ಯಾವಾಗ ಅದು ಲೀಲೆ ಮಾಡಬೇಕು ಅಂದ ಹೊತ್ನಾಗ ಏನಾಗ್ತದೆ? 2 ಭಾಗ ಆಗ್ತದೆ. ಒಂದು ವಿದ್ಯೆ ಮತ್ತು ಒಂದು ಮಾಯೆ. ಅದು ವಿದ್ಯೆ ಹೆಂಗಪ್ಪ ಅಂದ್ರೆ ಅಭೇದ ತತ್ವ. ಏನ್ ಅಭೇದ ತತ್ವ ಅಂದ್ರೆ, ಇರೋವನು ಒಬ್ಬನೇ ಪರಮಾತ್ಮ. ಆ ಪರಮಾತ್ಮ ಏನದನ ಎಲ್ಲಾ ಕಡೆ ಅದನ. ಮಾಯೆ ಅನ್ನೋದು ಏನದ ಅಂತಂದ್ರೆ ನಾಮರೂಪಾತ್ಮಕ ಜಗತ್ತು. ಭೇದ ಎಲ್ಲ ಭೇದನೇ ಭೇದ, ಮಾಯೆ. ಇದು ಪಾಯಿಂಟ್ ನಂಬರ್ 4, ವಿದ್ಯೆಯು ಅಭೇದ ತತ್ವ. ಪಾಯಿಂಟ್ ನಂಬರ್ 5, ಮಾಯೆಯು ಭೇದ ತತ್ವ. ಅಭೇದವಾದ ವಿದ್ಯೆ. ಪಾಯಿಂಟ್ ನಂಬರ್ 6, ಅಭೇದವಾದ ವಿದ್ಯೆ ಮತ್ತು ಭೇದವುಳ್ಳ ಮಾಯೆ. ಇವೆರಡರ ಸಮ್ಮಿಶ್ರದಿಂದ ಅವಿದ್ಯೆ ಸೃಷ್ಟಿಯಾಯಿತು. ಈ ಅವಿದ್ಯೆಗೆ ಮೂಲ ಪ್ರಕೃತಿ ಅಂತಾರ. ಈ ಮೂಲ ಪ್ರಕೃತಿ ಶಕ್ತಿಲಿಂತ ಮೂಲ ಪ್ರಕೃತಿಗೆ ಬಂದ್ರಿ. ಆ ಪರಮಾತ್ಮನಲ್ಲಿ ಅಭಿನ್ನತೆಯಿಂದ ಇರುವ ಒಂದು ಶಕ್ತಿ ಏನಾಗ್ಯದ? ಈಗ ಮೂಲ ಪ್ರಕೃತಿಯ ರೂಪ ತಾಳೆ. ಈ ಮೂಲ ಪ್ರಕೃತಿಯ ರೂಪ ತಾಳಿದ ಮೇಲೆ ಇದು ಹೆಂಗದ? ಈ ಮೂಲ ಪ್ರಕೃತಿ ಅಥವಾ ಅವಿದ್ಯೆ, ಇದಕ್ಕೆ ಕಾರಣವಾದ ವಿದ್ಯೆನೂ ಅನಾದಿ, ಅದಕ್ಕೆ ಕಾರಣವಾದ ಮಾಯನೂ ಅನಾದಿ, ಮತ್ತು ಅದು ಅವಿದ್ಯೆನೂ ಅನಾದಿ. ಇಷ್ಟ ಆದ್ಮೇಲೆ ಏನಾಯ್ತು? ಆ ಪರಮಾತ್ಮ ಚೈತನ್ಯ, ಪರಶಿವ ಚೈತನ್ಯ. ಪರಶಿವ ಚೈತನ್ಯವು ಈ ಮೂಲ ಪ್ರಕೃತಿಯ ಜೊತೆಗೆ ಈ ಅನಾದಿ ಅವಿದ್ಯೆಯೊಂದಿಗೆ, ಈ ಅನಾದಿ ಅವಿದ್ಯೆಯೊಂದಿಗೆ
ಪರಶಿವ ಚೈತನ್ಯವು ಈ ಅನಾದಿ ಅವಿದ್ಯೆಯೊಂದಿಗೆ ಸಂಬಂಧ ಅವೆರಡು ತಂಪಾಡಿಗೆ ತಾವಿರ್ತಾವ. ಅವೆರಡು ಸಂಬಂಧ ಹೊಂದಬೇಕಾದ್ರೆ ಏನ್ ಬೇಕು? ಮನುಷ್ಯ ದೇಹ ಬೇಕಾಗ್ತದ. ಮನುಷ್ಯನ ಸ್ಥೂಲ ದೇಹ ಮತ್ತು ಮನಸ್ಸು ಬೇಕಾಗ್ತದೆ. ಈ ಅವಿದ್ಯೆ ಒಂದಿಗೆ ಸಂಬಂಧ ಹೊಂದಿದಾಗ ಏನಾಯ್ತು? ಜೀವ ಭಾವ ಮೂಡಿತು. ಈಗೇನು ಹೇಳ್ತಾರೆ? ಆ ಚೈತನ್ಯದಲ್ಲೂ ಜೀವಭಾವ ಇಲ್ಲ, ಅವಿದ್ಯೆಯಲ್ಲೂ ಜೀವಭಾವವಿಲ್ಲ. ಅವಿದ್ಯೆಯಲ್ಲೂ ಜೀವಭಾವವಿಲ್ಲ, ಚೇತನದಲ್ಲೂ ಜೀವಭಾವವಿಲ್ಲ. ಚೇತನದಲ್ಲೂ ಜೀವಭಾವವಿಲ್ಲ. ಏನದ? ಮನುಷ್ಯನ ದೇಹ ಮತ್ತು ಮನಸ್ಸು ಎಂಬ ನಿಲಯದಲ್ಲಿ ಅಥವಾ ಪುರುಷನ ಅಂತ ಬರ್ಕೊಡ್ರಿ. ಪುರುಷನ ದೇಹ ಮತ್ತು ಮನಸ್ಸು ಅಂದ್ರೆ ಸ್ಥೂಲ ಸೂಕ್ಷ್ಮ ಸ್ಥೂಲ ಸೂಕ್ಷ್ಮ ಶರೀರಗಳಲ್ಲಿ ಚೇತನ ಮತ್ತು ಅವಿದ್ಯೆಯರು ಸಂಧಿಸಿದಾಗ ಜೀವಾತ್ಮನ ಆವಿರ್ಭಾವ. ಜೀವಾತ್ಮ ಹುಟ್ಟಬೇಕಾದ್ರ ಏನ್ ಬೇಕು? ಶರೀರ ಬೇಕು. ಮನುಷ್ಯಂದು ಶರೀರ ಬೇಕು, ಮನಸ್ಸು ಬೇಕು, ಶರೀರ ಬೇಕು. ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಬೇಕು. ಅಲ್ಲಿ ಏನ್ ಮಾಡ್ತದಂದ್ರ ಇದು ಸಂಧಿಸ್ತದೆ. ಚೈತನ್ಯ ಮತ್ತು ಅವಿದ್ಯೆಯರು ಸಂಧಿಸಿದಾಗ ಜೀವಾತ್ಮನ ಆವಿರ್ಭಾವ. ಅದಕ್ಕೆ ಅವ್ರು ಫೈನಲ್ ಏನ್ ಹೇಳ್ತಾರ? ಅವಿದ್ಯಾ ವಿಶಿಷ್ಟ ಚೇತನದ ಅಭಿವ್ಯಕ್ತಿಯೇ ಜೀವ. ಅವಿದ್ಯಾ ವಿಶಿಷ್ಟ ಅಂದ್ರೆ ಏನು? ಶಕ್ತಿ ವಿಶಿಷ್ಟ ಚೇತನ ಅಂದ್ರೆ ಶಿವ. ಅವಿದ್ಯೆ ಅಂದ್ರೆ ಶಕ್ತಿ ವಿಶಿಷ್ಟ ಚೇತನ ಅಂದ್ರೆ ಒಂದೇ. ಅವಿದ್ಯಾ ವಿಶಿಷ್ಟ ಚೇತನದ ಅಭಿವ್ಯಕ್ತಿಯೇ ಜೀವ. ಹಿಂಗ ಒಂದು ಜೀವ ಸೃಷ್ಟಿ ಆಗಬೇಕಾದ್ರ ಒಂದು ದೇಹ ಮತ್ತು ಮನಸ್ಸು ಎಂಬುವ ಎರಡು ನಿಲಯಗಳು ಬೇಕು. ಆ ನಿಲಯಗಳಲ್ಲಿ ಆ ಚೇತನ ಮತ್ತು ಅವಿದ್ಯೆಯರು ಸಂಧಿಸಿದಾಗ ಜೀವ ಭಾವ ಸೃಷ್ಟಿಯಾಗ್ತದ ಅಂತ ಹೇಳಿದ್ರು. ಅವಿದ್ಯೆ ಎದರಿಂದ ಆಗ್ಯದಪ್ಪ ಅಂತಂದ್ರೆ ಆ ಪರಮಾತ್ಮನಲ್ಲಿರುವ ಶಕ್ತಿ ಯಾವಾಗ ಲೀಲೆ ಮಾಡಬೇಕು ಅಂತೇಳಿ ಒಂದು ವಿದ್ಯೆ ಮತ್ತು ಇನ್ನೊಂದು ಮಾಯೆ ಎಂಬುವ ಎರಡು ರೂಪಗಳನ್ನು ತಾಳಿದಾಗ ಆ ವಿದ್ಯೆ ಏನ್ ಮಾಡ್ತದ? ಅಭೇದ ತತ್ವ ಉಳ್ಳದ್ದು. ಮಾಯೆ ಅನ್ನೋದು ಭೇದ ಭಾವ ಉಳ್ಳದ್ದು. ಆ ವಿದ್ಯೆ ಮತ್ತು
ಆ ಮಾಯೆ ಅವೆರಡರ ಸಂಗಮದಿಂದ ಅವಿದ್ಯೆ ಹುಟ್ಟುತ್ತದ. ಆ ವಿದ್ಯೆನೂ ಅನಾದಿ, ಮಾಯೆನೂ ಅನಾದಿ, ಅವಿದ್ಯೆನೂ ಅನಾದಿ. ಆ ಅವಿದ್ಯೆ ಜೊತೆಗೆ ಆ ಪರಮಾತ್ಮ ಚೇತನದ ಎಲ್ಲಿ ಈ ಜೀವಾತ್ಮನ ಶರೀರ ಮತ್ತು ಸ್ಥೂಲ ಮತ್ತು ಸೂಕ್ಷ್ಮ ಶರೀರಗಳಲ್ಲಿ ಸಂಧಿಸಿದಾಗ, ಆ ಅವಿದ್ಯೆ ಮತ್ತು ಆ ಪರಮಾತ್ಮನ ಚೇತನ ಎರಡೂ ಸಂಧಿಸಿದಾಗ ಅಲ್ಲಿ ಜೀವ ಹುಟ್ಟತಾನ. ಅಂದ್ರೆ ಏನೇನಾಗಬೇಕು? ಈಗ ಒಂದು ಜೀವ ಹುಟ್ಟಬೇಕಾದ್ರ ಅವಿದ್ಯೆ ಬೇಕು, ಚೇತನ ಬೇಕು, ಸ್ಥೂಲ ಶರೀರ ಬೇಕು, ಸೂಕ್ಷ್ಮ ಶರೀರ ಬೇಕು. ಹೌದಾ ಇಲ್ಲ? ಇವೆಲ್ಲ ಬೇಕೀಗ. ಅವಿದ್ಯೆ ಬೇಕು, ಪ್ಲಸ್ ಚೇತನ ಬೇಕು, ಪ್ಲಸ್ ಸ್ಥೂಲ ಶರೀರ ಬೇಕು, ಪ್ಲಸ್ ಸೂಕ್ಷ್ಮ ಶರೀರ ಬೇಕು. ಒಂದು ಜೀವ ಆವಿರ್ಭಾವವಾಗಲು ಈ 4 ತತ್ವಗಳು ಬೇಕು. ಆ ಅವಿದ್ಯೆ ಏನು ಸಾಮಾನ್ಯ ಇಲ್ಲದ ಮೂಲ ಪ್ರಕೃತಿ, ಅದರೊಳಗೆ ಒಂದು ವಿದ್ಯೆ ಅಂತದ, ಒಂದು ಮಾಯೆ ಅಂತದ. ಆ ಅವಿದ್ಯೆ ಒಳಗೆ ಒಂದು ಭೇದ ಭಾವ ಉಳ್ಳದ್ದದ, ಒಂದು ಅಭೇದ ಉಳ್ಳದ್ದು. ಅದರ ಜೊತೆಗೆ ಪರಮಾತ್ಮ ಸಂಧಿಸಿದಾಗ ಎಲ್ಲಿ ಸಂಧಿಸ್ತಾನ? ಆ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ ಎಂಬ ನಿಲಯದಲ್ಲಿ ಸಂಧಿಸಿದಾಗ ಒಂದು ಜೀವಭಾವ ಉಂಟಾಗ್ತದ ಅಂತೇಳಿ ಇದು ಸಿದ್ದೇಶ್ವರ ಸ್ವಾಮೀಜಿಯವರ ಭಾಷ್ಯ. ಆ ಭಾಷ್ಯಗೆ ಸಿಮ್ಮಲ್ಲಿಗೆ ಚನ್ನರಾಮನ ಒಂದು ವಚನ ಕೊಟ್ಟಾರ. ಹೆಂಗಂದ್ರೆ ಪರಮಂಗೆ ಪ್ರಕೃತಿಯ ಸಂಘದಿಂದ ಜೀವಭಾವ. ಪರಮಂಗೆ ಪ್ರಕೃತಿ ಅಂತಂದ್ರೆ ಏನದು? ಅವಿದ್ಯೆ. ಆ ಅವಿದ್ಯೆಯಿಂದ ಸಂಘದಿಂದ ಜೀವಭಾವ. ಆ ಜೀವ ಏನ್ ಮಾಡ್ತಾನ? ಅಂಗನೆಯರ ಸಂಘದಿಂದ ರವರವ ನರಕ. ಅದು ಜೀವನಿಗೆ ಏನಪ್ಪ ಅಂತಂದ್ರೆ ಅಂಗನೆಯರ ಸಂಘ. ಇಲ್ಲೇನದ? ಲೋಕದಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳೆಂಬ ವಿಷಯಗಳೇನದವ ಅವುಗಳ ಸಂಘ. ಅದಕ್ಕೆ ಅವನಿಗೆ ಏನಾಗ್ತದ? ಅದನ್ನು ಅನುಭವಿಸುವುದರಿಂದ ಅವನಿಗೆ ಸುಖ ಅಂತ ಅನ್ಕೊಂಡನ, ಅದು ದುಃಖನೇ ಅದ, ಸುಖ ಅಲ್ಲವೇ ಅಲ್ಲ. ಅದಕ್ಕದೇನ ರವರವ ನರಕ ಅಂತಂದ್ರು. ಆ ರವರವ ನರಕದಿಂದ ಏನ್ ಸುಖನ? ಅದೇನದ? ದುಃಖದ ಹೇತು, ದುಃಖಕ್ಕೆ ಕಾರಣ. ಆ ದುಃಖ ಕಾರಣ ಅಂದ್ರೆ ಆ ದುಃಖ ತಾನು ಮಾಡಿದ ಪಾಪಕರ್ಮ ಅನುಭವಿಸ್ಬೇಕಾದ್ರೆ ನಾನಾ ಯೋನಿಯ ಜನನ. ಇದು ಕಾರಣ. ನಾನಾ ಯೋನಿಯಲ್ಲಿ ಜನಿಸುವ ಪ್ರಕೃತಿಯ ಸಂಘ ಬಿಡದವಂಗೆ ಮುಕ್ತಿ ಎಲ್ಲಿಯದು? ಸಿಮ್ಮಲ್ಲಿಗೆ ಚನ್ನರಾಮ. ಅದಕ್ಕೆ ಇಲ್ಲೇನಂದ್ರೆ ಪ್ರಕೃತಿ ಒಳಗ ಈ ಜೀವಭಾವ ಹುಟ್ಟಿದ ಮೇಲೆ ಮುಂದ ಅವ ಏನ್ ಮಾಡ್ತಾನ? ಪ್ರಕೃತಿಲಿಂತ ಹುಟ್ಟಿದ್ದಕ್ಕ ಅವ ಪ್ರಕೃತಿ ಸಲುವಾಗಿ ಬಡ್ದಾಡ್ತಿರ್ತಾನ. ಎದಕ್ಕೆ ಹಂಗೆ ಬಡ್ದಾಡ್ತಾನವ? ಪ್ರಕೃತಿ ಸಲುವಾಗಿ ಯಾಕೆ ಬಡ್ದಾಡ್ತಾನ ಹೇಳ್ರಿ? ಅವ ಹುಟ್ಟಿದ್ದೆ ಅದರಲ್ಲಿಂದ ಹುಟ್ಟಿರ್ತಾನ. ಅವ ಪ್ರಕೃತಿಕವಾದ ಗುಣ ಯಾಕಿರ್ತದ ಅಂದ್ರೆ ಹುಟ್ಟಿದ್ದೆ ಅವ ಪ್ರಕೃತಿಕ ಗುಣದಿಂದ ಹುಟ್ಟಿರ್ತಾನ. ಇಲ್ಲಿ ಬಸವಣ್ಣವ್ರ ವಚನ ಹೆಂಗದ ನೋಡ್ರಿ. ಅದು ಏನಂತಾರ? ಕಾಮಕ್ಕೆ ಯಾಕೆ ಬಡದಾಡ್ತದ ಈ ಜೀವ ಅಂತಂದ್ರೆ ಅದು ಹುಟ್ಟಿದ್ ಎದರ್ಲಿಂತ ಹುಟ್ಟದ? ಎದರ್ಲಿಂತ ಹುಟ್ಟದ? ಕಾಮದಲಿಂತ ಹುಟ್ಟದ ಇಲ್ಲ? ಅದು ಕಾಮದಲಿಂತ ಹುಟ್ಟಿದ್ದಕ್ಕೆ ಅದು ಕಾಮಕ್ಕೆ ಬಡದಾಡ್ತದ ಜೀವ.
ಅದು ಹುಟ್ಟಿದ್ದೇ ಅದರಿಂದ ಹುಟ್ಟ್ಯದವು. ಅದಕ್ಕೆ ಅರಿಷಡ್ ವರ್ಗಗಳಿಗೆ ಅತ್ಯಂತ ಹೈಯೆಸ್ಟ್ ಪ್ಲೇಸ್ ಅದಕ್ಕೆ ಕಾಮ. ಫಸ್ಟಿಗೆ ಕಾಮ ಅಂತ ಚಾಲು ಮಾಡ್ತಾರೆ, ಕ್ರೋಧ ಅಂತ ಯಾಕೆ ಚಾಲು ಮಾಡಿಲ್ಲ? ಅದಕ್ಕೆ ಈ ವಚನ ಹೆಂಗದಂತಂದ್ರ ಬರೇ ಇದೇ ಲೌಕಿಕ ಅಪೇಕ್ಷೆ ಹಪಾಪಿ ಇಂದಿಂಗೆಂತೂ ನಾಳಿಂಗೆಂತೂ ಎಂದು ಬೆಂದ ಒಡಲ ಹೊರೆಯೇ ಹೋಯಿತೆನ್ನ ಸಂಸಾರ. ಇವತ್ತು ಹಿಂಗಾಯ್ತು, ನಾಳಿಗೆ ಹಂಗಾಯ್ತು, ಬರೇ ಸಂಸಾರ ಸುದ್ದಿ ಮಾತಾಡೋರೆ ಹೋಯ್ತು ಟೈಮು. ಹಿಂದೆ ನಾನಾ ಯೋನಿಯಲ್ಲಿ ಬಂದೆನೆಂಬ ಹೇಯವಿಲ್ಲ. ಏನಾರ ಪಶ್ಚಾತ್ತಾಪ ಪದ ಏನು ನಿಮಗೆ? ನಿಧಿಗುಣ ಶಿವಯೋಗಿಗಳ ಒಂದು ಪದ್ಯ ಓದಿದ ಮೇಲೆ ಇಡೀ ಭೂಮಿಯನ್ನೆಲ್ಲ ಸಣ್ಣಿಸಿ ಒಂದೊಂದು ಅಣುಗಳು ಎಷ್ಟು ಆತವಲ್ಲ ಅಷ್ಟೊಂದು ಜನ್ಮ ಎತ್ತಿ ಬಂದೀವಿ ಅಂತೇಳಿ ಅವ್ರು ಹೇಳಿದ ಮೇಲೆ ಅಯ್ಯೋ ಎಷ್ಟು ಜನ್ಮಾರಿ ಎತ್ತಿ ಬಂದೀವಿ ಅಂತ ಏನರೇ ಒಂದ್ ಸ್ವಲ್ಪರೇ ನಾಚಿಕೆ, ಒಂದ್ ಸ್ವಲ್ಪರೇ ಏನಂತಾರವ್ರು, ಹಿಂದೆ ನಾನಾ ಯೋನಿಯಲ್ಲಿ ಬಂದೆನೆಂಬ ಹೇಯವಿಲ್ಲ. ಒಂದ್ ಸ್ವಲ್ಪನೂ ದೋಷ ದರ್ಶನ ಇಲ್ಲ, ಅದ್ರ ಬಗ್ಗೆ ಒಂದ್ ಸ್ವಲ್ಪನೂ ಕೆಟ್ಟ ಭಾವನೆ ಇಲ್ಲೇ ಇಲ್ಲ. ಏನಾರ ಆದೇನ್ರಿ ಯಾರಿಗಾರ? ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 84 ಲಕ್ಷ ಯೋನಿಗಳಲ್ಲಿ ಜನಿಸಿ ಬಂದೇ ಬಾರದ ಭವಂಗಳ ಸುಖ ದುಃಖಗಳನ್ನು ಉಂಡೇ. ಹಿಂದಣ ಜನ್ಮಗಳೇನಾದಡು ಆಗಲಿ, ಹಿಂದಣ ಜನ್ಮಗಳು ಏನಾದಡಾಗಲಿ. ಗಾಳಿ ಜಗ್ಗಿ ಬೀಸದ, ಕಿಟಕಿ ಬಾಗಿಲ ಡಬ್ ಡಬ್ ಅಲಕತ್ತ. ಈ ಜನ್ಮವನ್ನ ಮಾಣಿಸ, ಇನ್ನ ಈ ಜನ್ಮದಲ್ಲಿಂತ ಮುಂದಿನ ಜನ್ಮಕ್ಕೆ ಹೋಗ್ಲಾರ್ದಂಗ ಇಲ್ಲರೆ ಬ್ಲಾಕ್ ಮಾಡಪ್ಪ ನಂದು. ಬ್ಲಾಕ್ ಮಾಡ್ಬಿಡಪ್ಪ, ನನ್ನ ಜನ್ಮಗಳು ಬ್ಲಾಕ್ ಮಾಡು, ಮತ್ತ ಹಿಂಗ್ ಹುಟ್ಟಿ ಬಂದು ಹೈರಾಣಾಗೋದು ಬೇಡ ಅಂತ. ಹಂಗೆಂದರೆ ಅನ್ಸದೇನು ನಮಗೆ? ಹಿಂದೆ ನಾನಾ ಯೋನಿಯಲ್ಲಿ ಬಂದೆನೆಂಬ ಹೇಯವಿಲ್ಲ, ಮುಂದೆ ಮುಕ್ತಿಯಾಗಬೇಕೆಂಬ ಯುಕ್ತಿಯೂ ಇಲ್ಲ. ಇದೇ ಜನ್ಮದಾಗ ಮುಕ್ತ ಆಗಬೇಕು ಅನ್ನೋಂಥದ್ದು ಒಂದು ಏನಾರ ಸೀರಿಯಸ್ ಆದಂತ ಮ್ಯಾಟರ್ ಏನಾರ ಆದ ನಂಬಲ್ಲಿ ಹುಡುಕಿದ್ರೆ ಸಿಗ್ತದ? ನಮ್ಮಲ್ಲಿ ಇಲ್ಲ. ಸುಮ್ ಓದ್ಕೋತ್ ಬರ್ಕೋತ್ ಕೂತೀವಿ, ಆರಾಮ್, ಏನಕ್ಕಾಗಲ್ಲಕ್ಕ. ಎಂದೆಂದೂ ಸದಾಶಿವನ ಕುಂದದೆ ನೆನೆಯಲಿಯದೆ, ಪರಮಾತ್ಮನನ್ನ ಚಂದ ನೆನೆಸಲಿಲ್ಲ, ಬಿಟ್ಟು ಬಿಡದೆ, ಕುಂದದೆ ನೆನೆಯಲಿಯದೆ ಅಂತಂದ್ರೆ ನಿರಂತರವಾಗಿ ನೆನೆಸಲಾರದೆ ಏನಾಗ್ಬಿಡ್ತು? ನಮ್ಮ ಆಯುಷ್ಯ ಕೊಂದುದಯ್ಯ, ಸತ್ತು ಹೋಗವು, ಮತ್ತೆ ಹುಟ್ಟಿ ಬಂದೆವು, ಸತ್ಯವು, ಮತ್ತೆ ಹುಟ್ಟಿ ಬಂದೆವು. ಅವನಿಗೆ ನೆನೆಸಲಾರ್ದಕ್ಕೆ ಸತ್ತು ಮತ್ತೆ ಹುಟ್ಲಕತ್ತೀವಿ. ಈ ಮಾಯೆ ಕೊಂದುದಯ್ಯ ಕೂಡಲ ಸಂಗಮ ದೇವ ಅಂತ. ಇಂದಿಂಗೆಂತೂ ನಾಳಿಂಗೆಂತೂ ಬೆಂದ ಒಡಲ ಹೊರೆಯೇ ಹೋಯಿತೆನ್ನ ಸಂಸಾರ, ಹಿಂದೆ ನಾನಾ ಯೋನಿಯಲ್ಲಿ ಬಂದೆನೆಂಬ ಹೇಯವಿಲ್ಲ, ಮುಂದೆ ಮುಕ್ತಿಯಾಗಬೇಕೆಂಬ ಯುಕ್ತಿಯೂ ಇಲ್ಲ. ಎಂದೆಂದೂ ಸದಾಶಿವನ ಕುಂದದೆ ನೆನೆಯಲಿಯದೆ ಕೊಂದುದಯ್ಯ ಈ ಮಾಯೆ ಕೂಡಲ ಚನ್ನ ಸಂಗಮ ದೇವ. ಜಿದ್ದಿಗೆ ಬಿದ್ದು ಪರಮಾತ್ಮನನ್ನ ನೆನೆದು ಪರಮಾತ್ಮನನ್ನು ಅರಿತು ಪರಮಾತ್ಮನತ್ತ ಹರಿದು ಪರಮಾತ್ಮನಲ್ಲಿ ಬೆರಿಬೇಕಂತ ಅಂದ್ರೆ ಈ ಮಾಯೆ ಬಿಡಲ್ಲ ನೋಡಪ್ಪ. ಹಿಂಗ್ ಮಾಡಿ ನಮ್ಮನ್ನ ಈ ಲೌಕಿಕ ವ್ಯವಹಾರದಾಗೆ ಇಟ್ಟು ನಮಗ ಮುಳುಗಿಸ್ಲಕತ್ತದ ಈ ಮಾಯೆ ಅಂತ ಪರಮಾತ್ಮಗ ಏನ್ ಮಾಡ್ಲಕತ್ತಾರ? ಕಂಪ್ಲೇಂಟ್ ಕೊಡ್ಲಕತ್ತಾರ ಈ ಮಾಯೆ ಮೇಲೆ ಬಸವಣ್ಣವ್ರು. ಚಲೋ ಅದನ್ರಿ ವಚನ ಇದು. ನಮ್ಮ ಪ್ರಯತ್ನ ಎಷ್ಟರ ಮಟ್ಟಿಗೆ ಸೀರಿಯಸ್ನೆಸ್ ಅದ ಅನ್ನೋದಿಲ್ಲಿ ತೋರಿಸ್ಲಕತ್ತಾರ ಅವ್ರು. ಇಂದಿಂಗೆಂತೂ ನಾಳಿಂಗೆಂತೂ
ಎಂದು ಬೆಂದ ಒಡಲ ಹೊರೆಯೇ ಹೋಯಿತೆನ್ನ ಸಂಸಾರ. ಇವತ್ತೇನ್ ಮಾಡ್ಲಿ, ನಾಳೆಗೆ ಏನ್ ಮಾಡ್ಲಿ, ಇವತ್ತೇನ್ ತಿನ್ಲಿ, ನಾಳೆಗೆ ಏನ್ ತಿನ್ಲಿ, ಇವತ್ತೇನ್ ತರ್ಲಿ, ನಾಳೆಗೆ ಏನ್ ಬರ್ಲಿ, ಬರೀ ಇದೆ. ಇದ್ರೊಳಗೆ ಒಂದು ಕಡಿಯರೆ ಇಷ್ಟೊಂದು ಸಂಸಾರ ಚಿಂತೆ ಒಳಗೆ ಒಂದು ಕಡಿಯರೆ ಹಿಂದೆ ಎಷ್ಟೋ ಜನ್ಮ ಎತ್ತು ಬಂದಿವಿ ಅಂತ ಹೇಳ್ಯಾರ ಈ ಮಹಾತ್ಮರು. ಅಂತದ್ರ ಬಗ್ಗೆ ಒಂದ್ ಸ್ವಲ್ಪ ಆದ್ರೂ ನಮಗ್ ಪಶ್ಚಾತ್ತಾಪಿಲ್ಲ. ಹಿಂದೆ ನಾನಾ ಯೋನಿಯಲ್ಲಿ ಬಂದೆನೆಂಬ ಹೇಯವಿಲ್ಲ, ಮುಂದೆ ಮುಕ್ತಿಯಾಗಬೇಕೆಂಬ ಯುಕ್ತಿಯೂ ಇಲ್ಲ. ನಮ್ಮದೇ ಹೇಳ್ಯಾರಿಲ್ರಿ ಅವರು. ಎಷ್ಟು ಸರಳ ಹೇಳ್ಯಾರ. ಮುಂದೆ ಮೋಕ್ಷ ಆಗ್ಬೇಕನ್ನೋದನ್ನು ಚಿಂತಿಲ್ಲ, ಹಿಂದೆ ಎಷ್ಟೋ ಜನ್ಮ ಹುಟ್ಟಿ ಬಂದೀವಿ ಅನ್ನೋದನ್ನು ಚಿಂತಿಲ್ಲ. ಮಳುಗಳಿದ್ದಂಗೆ ಅದೀವಿ ಅಂತ. ಎಂದೆಂದು ಸದಾಶಿವನ ಕುಂದದೆ ನೆನೆಯಲಿಯದೆ ಅಂದ್ರೆ ಬಿಟ್ಟು ಬಿಡದೆ ನೆನೆಸ್ಲಾರ್ದಂಗ ನೆನಿಬೇಕಂತಂದ್ರ ಅದು ನೆನೆಸ್ಲಕ್ಕ ಬಿಡ್ಲಾರ್ದಂಗ ಕುಂದದೆ ನೆನೆಯಲಿಯದೆ ಕೊಂದುದಯ್ಯ ಈ ಮಾಯೆ ಕೂಡಲ ಸಂಗಮ ದೇವ. ಆ ಪರಮಾತ್ಮನಿಗೆ ನೆನೆಸ್ಬೇಕಂದ್ರ ನೆನೆಸ್ಲಕ್ಕ ಬಿಡ್ಲಾರ್ದಂಗ ನಮ್ಗ ಬರೀ ತನ್ನ ಪ್ರಾಕೃತಿಕ ಕೆಲಸಗಳಿಗೆ ಬಳಸ್ಕೊಂಡು ನಮ್ಮನ್ನ ಸಾಯಿಸ್ಲಕತ್ತ ನೋಡು ಪರಮಾತ್ಮ ಇದು ಅಂತ ಬಸವಣ್ಣವ್ರ ವಚನ. ಅದಕ್ಕೆ ಇಲ್ಲೇನ್ ಮಾಡಬೇಕು, ಈ ಒಂದು ಅವಿದ್ಯೆ ಮತ್ತು ಚೇತನ ಎರಡೂ ಕೂಡಿ, ಅವಿದ್ಯೆ ಅಂದ್ರೆ ಅವ್ರ ಮೂಲ ಪ್ರಕೃತಿಗೆ ಅಂದಕತ್ತಾರ. ಇಲ್ಲಿ ಶಬ್ದಗಳು ಅರ್ಥಗಳು ಬೇರೆ, ಅಲ್ಲಿ ಶಬ್ದಗಳು ಅರ್ಥಗಳು ಬೇರೆ, ಎರಡು ಬೆರೆಸ್ಲಕ್ ಹೋಗ್ಬೇಡ್ರಿ. ಅದ್ರ ಸ್ಟಡಿ ಅದ್ರ ಸಂಘಟನೆ ಮಾಡ್ರಿ, ಇದ್ರ ಸ್ಟಡಿ ಇದ್ರ ಸಂಘಟನೆ ಮಾಡ್ರಿ. ಅದು ಇದು ಎರಡು ಕಲ್ಸಿದ್ರಿ ಅಂದ್ರೆ ಕನ್ಫ್ಯೂಸ್ ಆಗ್ತದ. ಇಲ್ಲಿ ಏನಾಗ್ತದ, ಜೀವ ಅನ್ನೋದು ಹೆಂಗ್ ಸೃಷ್ಟಿ ಆಗ್ತದ ಅಂತ ಹೇಳಿದ್ರು. ಅವಿದ್ಯೆ ಮತ್ತು ಚೇತನ. ಅವಿದ್ಯೆ ಅಂದ್ರೆ ಮೂಲ ಪ್ರಕೃತಿ. ಆ ಮೂಲ ಪ್ರಕೃತಿಯ ಅವಿದ್ಯೆ ಒಳಗೆ ಏನದ ಅಂತಂದ್ರ ಒಂದು ಭೇದ, ಇನ್ನ ಒಂದು ಅಭೇದ. ಆ ಅಭೇದ ಇದ್ದದಕ್ಕೆ ವಿದ್ಯೆ ಅಂತಾರ, ಭೇದ ಇದ್ದದಕ್ಕೆ ಮಾಯೆ ಅಂತಾರ. ಆ ಅವಿದ್ಯೆ ಮತ್ತು ಇಲ್ಲ ಭೇದ ಮತ್ತು ಮಾಯೆ ಅವೆರಡು ಎಲ್ಲಿ ಅದಾವ ಅಂತಂದ್ರ ಪರಮಾತ್ಮನ ಜೊತೆಗೆ ಇರುವ ಅಭಿನ್ನವಾಗಿರುವ ಶಕ್ತಿ ಒಳಗ ಅವೆರಡು ಅದಾವ. ಯಾವುವು? ಒಂದು ವಿದ್ಯೆ ಮತ್ತು ಒಂದು ಮಾಯೆ. ವಿದ್ಯೆ ಅಂತಂದ್ರೆ ಅಭೇದ ತತ್ವ, ಮಾಯೆ ಅಂತಂದ್ರೆ ಭೇದ ತತ್ವ. ಪರಮಾತ್ಮ ಏನದನ ಇದಕ್ಕೆಲ್ಲ ಅವಕಾಶ ಕೊಟ್ಟನ, ಚಿದಾಕಾಶ ಅಂತ ಅವಕಾಶ ಕೊಟ್ಟನ. ಈ ಜೀವ ಮುಂದೆ ಏನೇನು ಮಾಡ್ತಾನ ಅನ್ನೋ ಲೀಲೆ ಎರಡನೇ ಸಾಲು. ಇದು ಒಂದು ಸಾಲ ಆಯ್ತು. ಅನಾದಿ ಅವಿದ್ಯಾ ಸಂಬಂಧ ತದಂಶೋ ಜೀವ ನಾಮಕ. ಶ್ಲೋಕದ ಇನ್ನೊಂದು ಸಾಲಿನ ಅರ್ಥ ದೇವ ತಿರ್ಯಂಗ್ ಮನುಷ್ಯಾದಿ ಜಾತಿ ಭೇದೆ ವ್ಯವಸ್ಥಿತ. ಮುಂದ ಹ್ಯಾಂಗ್ಯಾಂಗ ಯಾವ ಯಾವ ಜನ್ಮದಾಗ ಏನೇನಾಗಿ ಹುಟ್ಟತನ ಈ ಜೀವ ಅನ್ನೋದು ಮುಂದೆ ಹೇಳ್ಕೊತ ಹೋಗ್ತಾರೆ. ಅದು ನಾಳೆ ನೋಡೋಣ, ಸಮಯ ಸಾಕಷ್ಟಾಯ್ತು. ಸಿದ್ಧಾಂತ ಶಿಖಾಮಣಿಯ ಭಾಷ್ಯದ ಪ್ರಕಾರ ಹೇಳಿ ಏನ್ ಮಾತಾಡ್ಬೇಕು ಮಾತಾಡ, ಆರಾಮ್ ಮಾತಾಡ್ರಿ. ಏನ್ರಿ ಒಂದೇ ವಿಚಾರ ಒಂದೇ ಇರ್ತದ್ರಿ, ಶಬ್ದಗಳು ಬೇರೆ ಬೇರೆ ಇರ್ತವೆ. ಯಾಕಂದ್ರ ಅವ್ರ ಸಿದ್ಧಾಂತ ಶಿಖಾಮಣಿ ಆಗಮ ತಗೊಂಡು ಅವ್ರು ಇಟ್ಕೊಂಡು ಕೂತಿರ್ತಾರ, ನಾವು ವಿಚಾರ ಸಾಗರ ವೇದಗಳು ತಗೊಂಡು ನಾವು ಕೂತೀವಿ. ಇಲ್ಲಿ ಆಗಮ ಅದು ವೇದ ವೈದಿಕ ಜ್ಞಾನ, ಅದು ವಿಚಾರ ಸಾಗರ. ಇದು ನಮ್ಮದು ಆಗಮಿಕ. ಇದು ಇಲ್ಲ ಹೌದು ಹೌದೌದು. ಅವಿದ್ಯೆಯನ್ನ ಆಶ್ರಯ ಮಾಡಿರ್ತದೆ. ಅವಿದ್ಯೆಯನ್ನ ಆಶ್ರಯ ಮಾಡಿದಾಗ ಸೂಕ್ಷ್ಮ ಶರೀರ ಸ್ಥೂಲ ಶರೀರ ಸಂಯೋಗವೇ ಒಂದು ಜನನ. ಇವು ಸ್ಥೂಲ ಮತ್ತು ಸೂಕ್ಷ್ಮ ಶರೀರ ಬೇರ್ಪಡುವುದರ ಮರಣ. ಸ್ಥೂಲ ಮತ್ತು ಸೂಕ್ಷ್ಮ ಶರೀರ ಬೇರ್ಪಡುವುದರ ಮರಣ. ಸೂಕ್ಷ್ಮ ಶರೀರ ಅವಿದ್ಯೆಯನ್ನ ಆಶ್ರಯ ಮಾಡ್ಕೊಂಡನೇ ಇರ್ತದೆ. ಹೌದು, ಅದು ಹೇಳಿದ್ದಕ್ಕೆ ಇದು ನಿಮಗೆ ಸರಳವಾಗಿ ತಿಳಿಲಕತ್ತವ. ಅದು ಹೇಳಿದ್ದಿಲ್ಲ ಅಂದ್ರೆ ಇದು ಟಫ್ ಆಗ್ತಿತ್ತು. ಈ ಅವಿದ್ಯೆ ಅಂದ್ರೆ ಇಲ್ಲಿ ಅವಿದ್ಯೆಯಲ್ಲಿ ಚೇತನ ಮತ್ತು ವಿದ್ಯೆ ಎರಡು, ಚೇತನ ಮತ್ತು ಅವಿದ್ಯೆ
ಸೇರಿ ಅದು ಜೀವ ಸೃಷ್ಟಿಯ ಜೀವ ಸೃಷ್ಟಿಯ ಇಲ್ಲಿ ಮನಸ್ಸಿನ ಸೃಷ್ಟಿನ ಆಗುದಿಲ್ಲ, ಮನಸ್ಸನ್ನ ಸೂಕ್ಷ್ಮ ಸೇರ್ಬೇಕು. ಆ ಅವಿದ್ಯೆ ಮತ್ತು ಚೇತನ ಎರಡು ಗಂಡ ಹೆಂಡತಿ ಇದ್ದಂಗ ಅವರಿಬ್ರು ಮನಿ ಮಾಡ್ಕೊಂಡಾರ. ಯಾವ್ದಾರ ಮನಿ? ದೇಹ, ಸ್ಥೂಲ ದೇಹ ಮತ್ತು ಸೂಕ್ಷ್ಮ ದೇಹ. ಆ ಮನಿ ಒಳಗೆ ಅವ್ರ ಸಂಸಾರ. ಮತ್ತೆ ಸೂಕ್ಷ್ಮ ಶರೀರ ಅವಿದ್ಯೆ ಬಿಟ್ಟು ಇಲ್ಲ ಇದೆ. ಅದಕ್ಕೆ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಅವಿದ್ಯೆ ಮತ್ತು ಚೇತನ ನಾಲ್ಕು ಕೂಡಿದಾಗೆ ಒಂದು ಜೀವ ಸೃಷ್ಟಿ ಆಗ್ತದ ಅನ್ನೋದೇ ಈಗ ಅವ್ರು ಹೇಳ್ತಾರೆ. ಸೂಕ್ಷ್ಮ ಶರೀರ ಮೊದಲೇ ಹೇಳಿರಲ್ಲ, ಅವಿದ್ಯೆಯನ್ನ ಅದನ್ನ ಅವಿದ್ಯೆಯನ್ನ ಆಶ್ರಯ ಮಾಡದಿದ್ರೆ ಅದಕ್ಕೆ ಅಸ್ತಿತ್ವನೇ ಇಲ್ಲ. ಅದಕ್ಕೆ ಅಲ್ಲಿ ಈಗ ವಿಚಾರ ಸಾಗರದೊಳಗ ಅಲ್ಲಿ ಏನ್ ಹೇಳಕತ್ತಾರ, ಒಂದು ಮಾಯೆ ಅಂತದ, ಮಾಯೆಯೊಳಗ ಚೇತನದ ಪ್ರತಿಬಿಂಬ, ಮಾಯೆ ಮತ್ತ ಆ ಪ್ರತಿಬಿಂಬ ಮತ್ತು ಆ ಚೇತನ ಮೂರು ಕೂಡಿ ಈಶ್ವರ ಆಗ್ತದ ಅಂತ ಹೇಳ್ತಾರ. ಆ ಈಶ್ವರ ಆಗ್ತದ ಖರೆ, ಆ ಈಶ್ವರ ಈ ಒಂದು ಮನುಷ್ಯನ ಚೇತನದಲ್ಲಿ ಅದರ ಜ್ಞಾನ ಆಗ್ತದ. ಈಶ್ವರ ಆಗ್ಯದ ಅನ್ನೋದು ಎಲ್ಲಿ ಅರ್ಥ ಆಗ್ಲಕತ್ತದ? ನಿಮ್ಮೊಳಗ ಆಗ್ಲಕತ್ತದ. ನಿಮ್ಮ ಸ್ಥೂಲ ಶರೀರ, ನಿಮ್ಮ ಸೂಕ್ಷ್ಮ ಶರೀರ ಇರ್ಲಿಲ್ಲ ಅಂದ್ರೆ ಈಶ್ವರನ್ನ ಹೆಂಗ್ ಅರ್ಥ ಮಾಡ್ಕೊತೀರಿ ನೀವು? ಮೊದಲ ನಿಮ್ಮ ಸ್ಥೂಲ ಶರೀರ, ನಿಮ್ಮ ಸೂಕ್ಷ್ಮ ಶರೀರದ ಮೂಲಕನೇ ಈಶ್ವರನನ್ನು ಅರ್ಥ ಮಾಡ್ಕೋಬೇಕು, ಜಗತ್ತನ್ನು ಅರ್ಥ ಮಾಡ್ಕೋಬೇಕು, ಬ್ರಹ್ಮನನ್ನು ಅರ್ಥ ಮಾಡ್ಕೋಬೇಕು. ಅವು ಇರ್ಲಿಲ್ಲ ಅಂದ್ರೆ ಮಾಡ್ಲಾಕ ಪ್ರತಿಯೊಂದಕ್ಕೂ ಇವು ಬೇಕೇ. ಹಿಂಗದ ಕತೆ. ಸಿದ್ದೇಶ್ವರ ಸ್ವಾಮಿಗಳದು ಭಾಷ್ಯ ನೋಡ್ರಿ. ಅದಕ್ಕೆ ಸಿಮ್ಮಲಿಗೆ ಚನ್ನರಾಮನ ವಚನದೊಳಗೆ ಏನ್ ಮಾಡ್ಯಾರ, ಪರಮಂಗೆ ಪ್ರಕೃತಿ ಸಂಘದಿಂದ ಜೀವಭಾವ ಅಂತೇಳಿ ಒಂದು ಸಾಲಿಂದ ವಿಶ್ಲೇಷಣೆ ಮಾಡಿದ್ರ. ಅನಾದಿ ವಿದ್ಯಾ ಸಂಬಂಧ ತದಂಶೋ ಜೀವನಾಮಕ, ಅದು ವಿಶ್ಲೇಷಣೆ. ನೆಕ್ಸ್ಟ್ ಸಾಲು ಏನದ, ಅದೇ ಶ್ಲೋಕದೊಳಗೆ ದೇವ ತಿರ್ರಂಗ್ ಮನುಷ್ಯಾದಿ ಜಾತಿ ಭೇದ ವ್ಯವಸ್ಥಿತ ಅಂದ್ರೆ ಇವು 84 ಲಕ್ಷ ಜೀವರಾಶಿಗಳಲ್ಲಿ ಹ್ಯಾಂಗ್ ಪುನರ್ಜನ್ಮ ತಗೋತದಂತ ಇದು ಎರಡನೇ ಸಾಲಿನಾಗ ಹೇಳ್ತಾರ. ಅದನ್ನ ಇಲ್ಲಿ ವಚನದಾಗ ಏನ್ ಬರ್ತದ, ಆ ಜೀವಂಗೆ ಅಂಗನೆಯರ ಸಂಘದಿಂದ ರೌರವ ನರಕ ಅಂತೇಳಿ ಪುನರ್ಜನ್ಮದ ಬಗ್ಗೆ ಇವ್ರು ಹೇಳ್ಯಾರ. ಎಲ್ಲ ಈ ಶ್ಲೋಕಕ್ಕ ಅದಕ್ಕ ಮ್ಯಾಚ್ ಮಾಡಿ ಅವ್ರೇನೋ ಭಾಷೆ ಬರೀಲಿಕ್ಕತ್ತಾರ. ಅದ್ರ ಇನ್ನ ಡೀಟೇಲ್ ಆಗಿ ಅರ್ಥ, ಜೀವ ಹೆಂಗ್ ಸೃಷ್ಟಿ ಆಯ್ತು ಅನ್ನೋದು ಇವತ್ತು ಹೇಳ್ಯಾರ. ಆ ಜೀವದ ಲೀಲೆ ಮುಂದೆ ಹೆಂಗ್ ಮಾಡ್ತದ ಅನ್ನೋದು ಮತ್ತೆ ನಾಳೆ ಹೇಳ್ತಾರೆ. ಸುಮ್ಮ ತಿಳ್ಕೊಳ್ಳೋದಪ್ಪ, ಎಂಜಾಯ್ ಮಾಡ್ಕೋತ ಹೋಗೋದು. ಯಾಕಂದ್ರ ಮಾಯೆ ಅಂದ್ರ ಅದು ಹೆಂಗದ, ಏನದ ಯಾವನಿಗೂ ಗೊತ್ತಿಲ್ಲ. ಯಾರ್ಯಾರು ಹೆಂಗ್ ಬರ್ದಾರ ಹಂಗಂಗೆ ರೈಟ್ ಅನ್ನೋದು. ಯಾಕಂದ್ರೆ ಅದು ಇಲ್ಲದ್ದು ಆದಂತ ತಿಳ್ಕೊಂಡಿವಲ್ಲ, ಅದೇ ಅದರ ಕೆಲಸ. ಇದ್ದಂಗೆ ತೋರ್ತದಲ್ಲ ಅದು, ಅದೇ ಮಜಾ ಇರೋದು ಅಲ್ಲಿರೋ. ಅದ್ರ ಬಗ್ಗೆ ನೀವು ಚೇತನ ಪ್ಲಸ್ ಶಕ್ತಿ ಸೇರಿನ ಮಾಯೆ ಅವಿನಾಭಾವ ಸಂಬಂಧ ಇರ್ತದೆ. ಬ್ರಹ್ಮನ ಕೂಡ ಅವಿನಾಭಾವ ಸಂಬಂಧ ಮಾಯೆ ಐತೆ. ಈಗ ನೋಡ್ರಿ, ಪಾಪ ಪುಣ್ಯ ಸ್ವರ್ಗ ನರಕ ಇವು ನೀವು ಕಂಡಿಲ್ಲ, ನಾವು ಕಂಡಿಲ್ಲ, ಯಾರು ಕಂಡಿಲ್ಲ. ಅದ್ರ ಮೇಲ ನೀವು ಏನ್ ಬೇಕಾದ್ ಬರೀರಿ. ನರಕ ಇಲ್ಲೇ ಇಲ್ಲ ಅಂತ ಹೇಳ್ತಾರೆ. ನೀವು ಹೆಂಗ ಈ ಜಗತ್ತು ನಮಗ್ ಇಲ್ಲೇ ಇಲ್ಲ ಅವಾಗ ಸ್ವರ್ಗ ನರಕನು ಇಲ್ಲೇ ಇಲ್ಲ. ಮೊಲದ ಕೋಡು ಬಂಜೆ ಮಗ ಇದ್ದಂಗ ಅವು. ಬಂಜೆ ಮಗನ ಮೇಲೆ ಪುರಾಣ ನೀವು ಹೆಂಗಾರ ಬರ್ರಿ, ಏನ್ ತೊಂದ್ರೆ ಇಲ್ಲ. ಯಾ ಬೇಕಾದಂಗ್ ಬರ್ದಾರ. ಶಬ್ದಗಳು ಚೇಂಜ್ ಅವ ಅಷ್ಟೇ ಹೊರತು ಅರ್ಥ ಒಂದೇ ಅದು. ಓಕೆ. ಇದು ಜಬರ್ದಸ್ತ್ ಅದರಿ. ಸಿದ್ಧಾಂತ ಶಿಖಾಮಣಿ ಇದು ಒಂದು ಓದ್ಬಿಟ್ರೆ ವಿಚಾರ ಸಾಗರದ ಅಪ್ಪ ಇದು. ಅದಕ್ಕೆ ಇದು ಇಟ್ಕೊಂಡಿವಿ ನಾವು. ಎಲ್ಲಿದೀವಿ ನಾವು ಎಲ್ಲಿದೀವಿ? ಈ ಒಂದು ಸಿದ್ಧಾಂತ ಶಿಖಾಮಣಿಯ ಪಿಂಡ ಸ್ಥಳದಾಗ ಇದೀವಿ ನಾವಿನ್ನ. ಪಿಂಡ ಸ್ಥಳದೊಳಗ ವಿಚಾರ ಸಾಗರದ 4ನೇ ತರಂಗದೊಳಗೆ ಹೇಳಿದ ವಿಚಾರ ಇಲ್ಲಿ ಹೇಳ್ಯಾರೀಗ ಇವರು.
ಗೊತ್ತಾಯ್ತ್ರ? ಇದನ್ನ ಅರ್ಥ ಮಾಡ್ಕೊಳಕ ವಿಚಾರ ಸಾಗರ 4 ತರಂಗ ಓದಿವ್ ನಾವು. ಇಲ್ಲಿ ಏನದ ಒಂದೇ ಸಲಕ್ಕೆ ಈ ಮಾತು ಹೇಳ್ಯಾರ. ಈ ಮಾತು ಒಂದೇ ಸಲಕ್ಕೆ ನಮ್ಗೆ ಅರ್ಥ ಆಗ್ಬೇಕಂದ್ರೆ ಎಂದ್ ಅರ್ಥ ಆಗ್ಬೇಕು? ಅದು ವಿಚಾರ ಸಾಗರ ನೀವು ತಿಳ್ಕೊಂಡಿರತ್ ಇದು ನಿಮ್ಗೆ ಅರ್ಥ ಆಗ್ಲಕತ್ತು. ಇಲ್ಲ ಅಂತಂದ್ರೆ ಇದು ಓದಿದ್ರೆ ಎಂದ್ ಅರ್ಥ ಆಗ್ಬೇಕಿದು? ನೀವು ಏನಾಗ್ಬಿಟ್ರಿ ಈಗ ಹೆಲಿಕಾಪ್ಟರ್ ತಗೊಂಡು ಆಕಾಶದಾಗ ಇದ್ದಂಗ ಯಾವ ಡೈರೆಕ್ಷನ್ದಾಗ ಹೋದ್ರೂ ನಡೀತದ ನಿಮಗ, ಏನ್ ತೊಂದರೆ ಇಲ್ಲ. ಈ ರೋಡ್ ತಪ್ಪದ ಆ ರೋಡಿಗೆ ಹೋಗಿವಂತ ಅಂದಿಕೆ ಇಲ್ಲ. ಆಕಾಶದಾಗ ಇದೀರಿ ನೀವು, ಯಾವ ಶಬ್ದ ಬರ್ಲಿ ನಿಮ್ ಅರ್ಥ ಒಂದೇ. ಹಂಗ ತಿಳ್ಕೊಂಡವ್ರು ನೀವೆಲ್ಲ. ಹೇಳೋದಕ್ಕೂ ಕಷ್ಟ ಇಲ್ಲ, ಕೇಳೋದಕ್ಕೂ ಕಷ್ಟ ಇಲ್ಲ. ಏನ್ ಬರ್ದಾರ ಓದೋದು, ನಮ್ಮ ಅರ್ಥದಾಗ ಅವು ತಿಳ್ಕೊ ಅಷ್ಟೇ. ಮತ್ತೆ ಬಾಳ ಈಗ ವಿಚಾರ ಸಾಗರ ಹೇಳಕತ್ತಿನಲ್ಲ, ಮೊದಲು ಹೇಳಿದ್ದೆ ಮತ್ತೆ ರಿಪೀಟ್ ನಡೆದದ ಅಲ್ಲಿ. ಏನು ಹೊಸದಿಲ್ಲ ವಿಚಾರ ಸಾಗರ. ಅದಕ್ಕೆ ಸ್ಲೋ ಮಾಡಿಬಿಟ್ಟಿನಿ ಅದನ್ನು. ಏನು ಹೊಸ ವಿಚಾರ ಇಲ್ಲ ಅದ್ರ. ಈಶ್ವರ ಗೊತ್ತದ, ಜಗತ್ತು ಗೊತ್ತದ, ಜೀವ ಗೊತ್ತದ, ಬ್ರಹ್ಮ ಗೊತ್ತದ. ಅದನ್ನೇ ಮತ್ತೆ ತಿರುಗಿ ಮುರುಗಿ ಹೇಳ ಮತ್ತದೇ ಹೇಳಕತ್ತೀವಿ. ಶ್ರವಣ ಮನನ ನಿಧಿಧ್ಯಾಸನ ಆದಂಗೆಲ್ಲ ಆನಂದ ಆಕೋತ್ ಹೋಗ್ತದ. ಬಟ್ ಅದು ಕಂಪ್ಲೀಟ್ ಸಾರ್ಥಕ ಆಗದು ಈ ಸಿದ್ಧಾಂತ ಶಿಖಾಮಣಿಲಿಂತ ಸಾರ್ಥಕ ಆಗ್ತದೆ. ಸಿದ್ಧಾಂತ ಶಿಖಾಮಣಿಗೆ ಯಾವಾಗ ಬರ್ತೀವೋ ಅವಾಗೆ ಅದು ಸಾರ್ಥಕ ಆಗತ್ತೆ. ಎಲ್ಲಾ ಸಿದ್ಧಾಂತಗಳನ್ನ ಅಳವಡಿಸಿಕೊಂಡು ಆ ಜ್ಞಾನವನ್ನ ಇಲ್ಲಿ ಕಂಪ್ಲೀಟ್ ಮಾಡ್ಕೊಂಡಾಗೆ ನನ್ನ ಅನುಭವಕ್ಕಂತೂ ಹಿಂಗ ಅನ್ಸದು. ಉಳಿದವ್ರಿಗೆ ಹೆಂಗ ಅನಿಸ್ತದ ಗೊತ್ತಿಲ್ಲ. ಅದು ಏನದ ಭಕ್ತಿ ಪ್ರಧಾನವಾದ ಗ್ರಂಥ, ಇದು ಜ್ಞಾನ ಪ್ರಧಾನವಾದ ಗ್ರಂಥ. ಇದು ಜ್ಞಾನಕ್ಕೆ ಹೆಚ್ಚು ಒತ್ತು ಕೊಟ್ಟಾರೆ. ಜ್ಞಾನನೇ ಕೊಟ್ಟಾರ ನೋಡ್ರಿ ಈಗ ಮತ್ತಿದು. ಅದು ಭಕ್ತಿ ಪ್ರಧಾನ ಜ್ಞಾನ ಅದ, ಆದ್ರೆ ಇದ್ರಾಗಿದ್ದಷ್ಟು ಇಲ್ಲ ಅದ್ರಾಗ. ಅದು ಭಕ್ತಿ ಪ್ರಧಾನ ಇದ್ದದ್ದು ಜನಸಾಮಾನ್ಯರಿಗೆ ಓದಿದರೆ ಸರಳವಾಗಿ ಅರ್ಥ ಆಗ್ತದೆ. ಇದು ಅರ್ಥ ಆಗಲ್ಲ. ಇದು ಅರ್ಥ ಆಗಬೇಕು. ಸಿದ್ದೇಶ್ವರ ಸ್ವಾಮಿಗಳ ವಿಚಾರ ಸಾಗರ ಅರ್ಥ, ಇದು ಸಿದ್ಧಾಂತ ಶಿಖಾಮಣಿ ಅರ್ಥ ಆಗ್ಬೇಕಾದ್ರೆ ವಿಚಾರ ಸಾಗರ, ವಿಚಾರ ಚಂದ್ರೋದಯದ ಹಿನ್ನೆಲೆ ಬೇಕೇ ಇದಕ್ಕೆ. ಹತ್ತಂಗಿಲ್ಲ. ಅದೇ ರೀ ಕಂಬಿ ಪ್ರಕಾಶ್ ಅವರು ಏನ್ ನಿದ್ದೆ ಹಚ್ಚದ? ಪ್ರಕಾಶ್ ಗುರುಗಳೇ ನಿದ್ದೆ ಎತ್ತದವ್ರಿ. ಶರಣು ಶರಣು ಶರಣು. ಆಯ್ತು. ಹಾ, ಈಗ ನಮ್ ಸಿದ್ಧಾಂತ ಶಿಖಾಮಣಿಗೆ ಇದಕ್ಕ ಮ್ಯಾಚ್ ತೊಳಕತ್ತೀವಿ. ವಿಚಾರ ಸಾಗರಕ್ಕ ಆರಾಮ್ ತಿಳಿಲಕತ್ತದ ನೋಡ್ರಿ. ವಿಚಾರ ಸಾಗರ 4 ತರಂಗ ಓದಿದ ಮೇಲೆ ನಿಮಗ ಈ ಸಿದ್ಧಾಂತ ಶಿಖಾಮಣಿಯ ಬಿಗಿನಿಂಗ್ ಪಾಯಿಂಟ್ ತಿಳಿಲಕತ್ತವ. ಈಗ 5ನೇ ಪರಿಚ್ಛೇದದಾಗ ಅದೀವಿ ನಾವಿಲ್ಲಿ. ಪಿಂಡಸ್ಥಲದಾಗ ಇದೀವಿ ನಾವೀಗ. ಸಿದ್ಧಾಂತ ಶಿಖಾಮಣಿ ಪ್ರಕಾರ ವಿಚಾರ ಸಾಗರದ 4ನೇ ತರಂಗ ಮುಗಿಸಿ 5ನೇ ತರಂಗದಾಗ ಇದೀವಿ. ಈ ಒಂದು ಪಿಂಡಸ್ಥಲದ ಅರ್ಥ ಮಾಡ್ಕೋಬೇಕಾದ್ರ 5 ತರಂಗ ಓದಿದ್ರೆ ಇದು ಅರ್ಥ ಆಗ್ಯದ. ಅದು ಓದಿದ್ದಿಲ್ಲ, ಅದು ತಿಳ್ಕೊಂಡಿದ್ದಿಲ್ಲ ಅಂದ್ರೆ ಇದು ನಮ್ಗೆ ಎಂದು ತಿಳಿತಿದ್ದಿಲ್ಲ. ಅಯ್ಯೋ ದೊಡ್ಡದ್ರಿ, ಬಹಳ ದೊಡ್ಡದು. ಅದ್ಭುತ ಸಾಹಿತಿಗಳು, ಅನುಭವ ಸಾಹಿತಿ.
ಓಕೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಏನು ಮಲ್ಲಪ್ಪ ಗುರುಗಳು ಈಗ ಬಂದ್ರ ಏನು? ಆಯ್ತು ಆಯ್ತು. ರೆಕಾರ್ಡಿಂಗ್ ಬರ್ತಾವಲ್ಲ ಆಡಿಯೋ ಕೇಳ್ರಿ ಆರಾಮ್. ಓಕೆ. ಶರಣ.